ಹಾಗೂ ಪುಣ್ಯಾತ್ಮರಿಗೆ. ನಾವು ನಿನ್ನೆ ದಿವಸ ಕಠೋಪನಿಷತ್ತಿನ 2ನೇ ವಲ್ಲಿಯ 17ನೇ ಶ್ಲೋಕವನ್ನು ಕುರಿತು ನಾವು ಈಗಾಗಲೇ ಹೇಳ್ಕೊಂತ ಬಂದೀವಿ. ಇವತ್ತಿನ ದಿವಸ 18ನೇ ಶ್ಲೋಕಕ್ಕೆ ನಾವು ಪ್ರಾರಂಭ ಮಾಡೋದು. ಈಗಾಗಲೇ 17ನೇ ಶ್ಲೋಕದಲ್ಲಿ ಓಂಕಾರ ಉಪಾಸನೆಯನ್ನು ಹೇಳ್ತಾ ಬಂದರು. ಆ ಪರಮಾತ್ಮನೇ ನಾನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಸೋಹಂ ಓಂಕಾರ ಉಪಾಸನೆಗಳನ್ನ ಮಾಡ್ತಾ ಮಾಡ್ತಾ ಶರೀರ ಬಿಟ್ಟಾಗ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮ 2 ಎಳೆ ಉಪದೇಶ ಮಾಡಿ ನಮ್ಮನ್ನ ಅಲ್ಲಿಂದಲೇ ಮುಕ್ತಿಯನ್ನ ಕೊಡ್ತಾನೆ. ಇದು ಕ್ರಮ ಮುಕ್ತಿ. ಅಲ್ಲಿ ಸಕಾಮದಿಂದ ಏನಾದ್ರು ಮಾಡಿದ್ರೆ ಅವ್ರು ಹೊಳಿ ತೆರಿಗೆ ಬರ್ತಾರೆ. ಈಗ ಬ್ರಹ್ಮಲೋಕದ ಆನಂದವನ್ನು ಅನುಭವಿಸ್ಬೇಕಂತ ಇಚ್ಛೆಯಿಂದ ಹೋದವ್ರು ಹೊಳಿ ಬರ್ತಾರೆ. ನಿರ್ಗುಣ ಬ್ರಹ್ಮದ ಉಪಾಸನೆ ಮಾಡೋರು ಅಲ್ಲಿಂದ ಅಲ್ಲೇ ಬ್ರಹ್ಮನ ಉಪದೇಶದಿಂದ ಮುಕ್ತಾಗಿ ಬ್ರಹ್ಮ ಇರುವ ಪರ್ಯಂತರ ಸುಖವನ್ನ ಅನುಭವಿಸ್ತಾರ, ಅಥವಾ ಜೀವನ್ ಮುಕ್ತಿ ವಿಲಕ್ಷಣವನ್ನು ಅನುಭವಿಸಿ ಅವರು ಮುಕ್ತರಾಗಿ ಬ್ರಹ್ಮನ ಜೊತೆ ಹೊರಗೆ ಬರ್ತಾರ ಅನ್ನುವಂಥದ್ದು ಹಿಂದಿನ ದಿವಸ ಗುರುಗಳು ಹೇಳ್ಕೊಂತ ಬಂದ್ರು. ಅದು 7ನೇ ಸ್ವರ್ಗ ಅಂತ ಕೂಡ ಅಂದ್ರು. ಇದು ಯಾವಾಗ ನಿಷ್ಕಾಮ ಕರ್ಮ ಉಪಾಸನೆಯನ್ನು ಮಾಡಿದ್ದಾರೆ, ಕರ್ಮ ಅಲ್ಲ ಉಪಾಸನೆಯನ್ನ ಮಾಡಿ ಯಾವ ಭೋಗವನ್ನ ಪಡಿತಾರೆ. ಇದು ನಿರ್ಗುಣ ಬ್ರಹ್ಮದ ಉಪಾಸನೆ, ಕ್ರಮ ಮುಕ್ತಿ ಅಂದ್ರು. ಇನ್ನೊಂದು ಜೀವನ್ ಮುಕ್ತಿ ಅಂತ, ಜೀವನ್ನೇ ಆ ಮುಕ್ತಿ. ಜೀವಂತ ಇರುವಾಗಲೇ ಇಲ್ಲೇ ನಾವು ಗುರು ಶರಣಾದಿಗಳಿಗೆ ಶರಣಾಗತನಾಗಿ ಮಹಾವಾಕ್ಯಗಳ ಉಪದೇಶದಿಂದ ಅವ್ರ ಮುಖಿಯನ್ನು ಮುಕ್ತ ಆಗುವಂತಹದ್ದು. ಹೀಗೆ 2 ತರದ ಮುಕ್ತಿಗಳನ್ನು ಹೇಳಿದ್ರು, ಒಂದು ಸದ್ಯೋನ್ಮುಕ್ತಿ, ಒಂದು ಕ್ರಮ ಮುಕ್ತಿ. ಇದು ವಿಶೇಷವಾಗಿ ಬಹಳ ಮುಖ್ಯ ಯಾವ್ದಂದ್ರೆ ಸದ್ಯೋನ್ಮುಕ್ತಿ. ಇನ್ನು ವಿಧೇಯ ಮುಕ್ತಿ ಅಂಕ ಗೊತ್ತ, ಜೀವ ಇರುವ ಪರ್ಯಂತರವಾಗಿ ಆನಂದವನ್ನು ಅನುಭವಿಸಿ ಲಕ್ಷಣವನ್ನು ಅನುಭವಿಸಿ ಮುಂದೆ ಶರೀರ ಪಾತ ನಂತರ ವಿಧೇಯ ಮುಕ್ತಿಯನ್ನು ಹೊಂತಾನೆ. ಹೀಗೆ 3 ಮುಕ್ತಿಗಳು, ಒಂದು ಸದ್ಯೋನ್ಮುಕ್ತಿ, ಒಂದು ವಿಧೇಯ ಮುಕ್ತಿ, ಒಂದು ಕ್ರಮ ಮುಕ್ತಿ. ಇವುಗಳನ್ನ ಹೇಳ್ತಾ ಬಂದು ಈಗ ಕೊನೆಗೆ ನಾವು ಮೊದಲ ಪೂರ್ವದಲ್ಲಿ ಹೇಳಿದ್ರು, ಅನೇಕ ಪ್ರತೀಕ ಉಪಾಸನೆಗಳನ್ನ, ಪ್ರತಿಮಾ ಉಪಾಸನೆಗಳನ್ನ ಹೇಳುದು ಎದಕ್ಕೆ ಅಂತಂದ್ರೆ ನಮ್ಮ ಅಂತಃಕರಣ ಶುದ್ಧಿಗಾಗಿ. ಅವು ಮುಕ್ತಿನ ಮಾತ್ರ ಕೊಡುವುದಿಲ್ಲ ಇದನ್ನ ತಿಳ್ಕೊಡ್ರಿ ಅಂತ ಹೇಳಿರು. ನೀವು ಸಾಲಿಗ್ರಾಮರ ಉಪಾಸನ ಮಾಡ್ರಿ, ವಿಷ್ಣು ಉಪಾಸಕರೇ ಇರ್ಲಿ, ಶಿವಲಿಂಗ ಉಪಾಸನಾರೇ ಇರ್ಲಿ, ಅವು ಪ್ರತೀಕ ಉಪಾಸನಾರೇ ಇರ್ಲಿ, ಪ್ರತಿಮಾ ಉಪಾಸಕ ಇರ್ಲಿ, ಯಾವ ಉಪಾಸನೆಗಳ ಒಂದು ಫಲ ಏನು ಅಂದ್ರ ಮೋಕ್ಷ ಅಲ್ಲ, ಚಿತ್ತ ಶುದ್ಧಿ. ಇದನ್ನ ಗಟ್ಟಿಯಾಗಿ ತಿಳ್ಕೊಳ್ರಿ ಅನ್ನೋದನ್ನ ಹಿಂದಿನ ಶ್ಲೋಕದಲ್ಲಿ ನಮಗೆ ಹೇಳಿದ್ರು. ಆದ್ರೂ ಕೂಡ ಅವ್ರಿಗೆ ಒಂದು ಗುರ್ತಾ ಕೊಟ್ಟು ಮುಂದೆ ತರಬೇಕಾಗಿದ್ದಿಲ್ಲ ಪರಮಾತ್ಮನಿಗೆ. ಎಲ್ಲರಲ್ಲಿ ಒಂದೇ ರೀತಿ ಅಧಿಕಾರತ್ವ ಇರುವುದಿಲ್ಲ. ಅದಕ್ಕೆ ಅವರಿಗೆ ಪ್ರತೀಕರಾಗಲಿ ಪ್ರತಿಮಾರಾಗಲಿ ಅಗದಿ ಮಂದ್ ಮುಮುಕ್ಷಗಳಿಗೆ ಪ್ರತಿಮಾ. ಇನ್ನ ಪ್ರತೀಕ ಅಂತಂದ್ರ ಓಂಕಾರ ಇದು ಕೊಡ್ತಾರ ಅವ್ರ, ಶಿವಲಿಂಗ, ಸಾಲಿಗ್ರಾಮ ಸ್ವಲ್ಪ ಮ್ಯಾಲ. ಆಮೇಲೆ ಅದು ಬೇಡಪ್ಪ ಅಂತಂದ್ರ ಹೆಚ್ಚಿಂದು ಅಂದ್ರ ಓಂಕಾರ ಉಪಾಸನೆ. ಯಾವ ಸಾಧನ ಚತುಷ್ಟಿ ಸಂಪೂರ್ಣ ಇರ್ತಾನ, ಆದ್ರೂ ಕೂಡ ಸ್ವಲ್ಪ ಕೊರತೆ ಇರ್ತದ, ಮಂದ್ ಇರ್ತಾನ. ಅವನಿಗೆ ಮತ್ ಹೊಳ್ಳಿ ಹೋಗ್ಬೇಡಪ್ಪ ನೀನು ಓಂಕಾರ ಉಪಾಸನೆ ಮಾಡು. ಅದ್ರಲ್ಲ ಉಮ ಸೃಷ್ಟಿ ಸ್ಥಿತಿ ಲಯಗಳು ಬರ್ತಾವ. ಆ ಓಂಕಾರನ ಎಡ ಜಗತ್, ಓಂಕಾರಕ್ಕೆ ಅರ್ಥ ರೂಪವಾದ ಪರಬ್ರಹ್ಮನ ಅದ. ಅದನ್ನು ಸರಿಯಾಗಿ ಅರ್ಥಾನುಸಂಧಾನ ವೃತ್ತಿಯಿಂದ ಅ ಉಮ ಸೃಷ್ಟಿ ಸ್ಥಿತಿ ಲಯ. ಅಂದ್ರೆ ಮೊದಲು ಹುಟ್ಟಿದ್ದು ಜಗತ್ತು. ಹುಟ್ಟಿದಾಗ ಏನಂತೀವಿ ನಾವು? ಜೀವ ಸೃಷ್ಟಿ, ಅಮ್ಮ ಅವ್ವ ಅಕ್ಕ ಅಣ್ಣ ಆಮೇಲೆ ಮೊದಲೇದ್ದಿದು ಹುಟ್ಟು, ಆನಂತರ ಸ್ಥಿತಿ ಉ, ಆಮೇಲೆ ಬಾಯಿ ಮುಸ್ತದ ನೋಡ್ರಿ, ಬಾಯಿ ತೆಗಿತದ, ಮುಸ್ತದ. ಇಲ್ಲೇ ಸೃಷ್ಟಿ ಸ್ಥಿತಿ ಲಯಗಳನ್ನ ಜೀವನಲ್ಲಿ ಹೇಳ್ತಾ ಅದೇ ಬ್ರಹ್ಮನಲ್ಲಿ ಅದ ಅನ್ನುವಂತ ತತ್ವವನ್ನ ನಮಗ ಜೀವನ ಸೃಷ್ಟಿ ಸ್ಥಿತಿ ಲಯ ಕೂಡ ಬ್ರಹ್ಮನ ಅಧೀನದಲ್ಲಿ ನಡೀತಾವ. ಆದ್ರೆ ಬ್ರಹ್ಮನ ಒಂದು ಅಧೀನದಲ್ಲಿ ಇದ್ರು ಕೂಡ ಅವುಗಳ ಒಂದು ಸಂಘ ಅವನಿಗೆ ಇಲ್ಲ. ಅಸಂಗನಾಗಿ ಅಕ್ರಿಯನಾಗಿ ಇದ್ರೂ ಕೂಡ ಅವನ ಸತ್ಯನ ಪಡ್ಕೊಂಡು ಎಲ್ಲಾ ಜಗದಾದಿಗಳು ತೋರ್ಯಾವ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ನಿನ್ನಿನ ದಿವಸ ಗುರುಗಳು ಆಧ್ಯಾತ್ಮ ತತ್ವನ ಹೇಳ್ಕೊಂತ ಬಂದ್ರು. ಇವತ್ತಿನ ದಿವಸ ಯಾವ 18ನೇ ಶ್ಲೋಕದಲ್ಲಿ ಗುರುಗಳು ಬಂದ್ರಿ, ನಾ ಇನ್ನೂ ಪ್ರಾರಂಭ ಮಾಡಿಲ್ಲ, ಅವ್ರು ಪ್ರಾರಂಭ ಮಾಡ್ತಾರ. ಹಿಂದಿಂದ ಸ್ವಲ್ಪ ರಿವಿಷನ್ ಮಾಡಿದ್ದೀನಿ, ಗುರುಗಳು ಹೇಳಿ ಅನ್ನುವಂಥದ್ದು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮ್ರಿಯತೆ ವಾ ವಿಪಶ್ಚಿತ್ ನಾಯಂ ಕುತಃ
ಕುತಶ್ಚಿನ್ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಎಲ್ಲಿ ಕೇಳಿ ಇದನ್ನ ಶ್ಲೋಕ ಎಲ್ಲರ ಕೇಳೇನು ಕಠೋಪನಿಷತ್ಗಿಂತ ಮೊದಲ? ಇಲ್ರಿ, ಇಲ್ಲೇ ಐತೆ ಅನ್ನೋದು ಈಗ ಗೊತ್ತಾದ್ರೆ ನಮ್ಗ. ಭಗವದ್ಗೀತಾದಾಗ ಬಂದಂಗೆ ಸರ್. ಭಗವದ್ಗೀತಾ 2ನೇ ಅಧ್ಯಾಯ 20ನೇ ಶ್ಲೋಕ ತೆಗೆದು ನೋಡ್ ಐತಿ. ಅಂದ್ರ ಅರ್ಥ ಏನು, ಯಾಕೆ ಹೇಳಾಗತ್ತೇವಂದ್ರ, ವ್ಯಾಸಾಚಾರ್ಯರು ಉಪನಿಷತ್ತು ವಾಕ್ಯಗಳನ್ನ ತಗೊಂಡು ಮಾಡ್ಯಾರ ಅಂತ ಅರ್ಥ ಹೇಳಾಕ್ ಮಾಡಾಕತ್ತೀನಿ. ಅದ್ರಾಗ ಏನೈತಿ ಮಂತ್ರ ಹೇಳ್ತೇನೆ ನೋಡ್ರಿ ನಿಮ್ಗೆ. 2ನೇ ಅಧ್ಯಾಯ 22, 21 ಇರ್ಬೇಕ ನೋಡ್ರಿ. ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಅಷ್ಟಪಟ್ಟಿ ಮಾಡ್ಯಾರ. ಮುಂದಿಂದ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಸ್ವಲ್ಪ ಬಂದಿ ಮಾಡ್ಯಾರ. 2ನೇ ಅಧ್ಯಾಯ 20ನೇ ಶ್ಲೋಕ ತೆಗೆದು ನೋಡ್ರಿ. ನಾಯಂ ಭೂತ್ವಾ ಭವಿತಾ ವಾನ ಭೂಯಃ ಅನ್ನೋದನ್ನ ಬಿಟ್ಟು ನಾಯಂ ಕುತಶ್ಚಿನ್ ನ ಬಭೂವ ಕಶ್ಚಿತ್ ಅರ್ಥ ಬಂದೆ. 2ನೇ ಕಠೋಪನಿಷತ್ತದಾಗ ಏನ್ ಮಂತ್ರನ ಭಗವದ್ಗೀತೆ ಒಳಗ ತಗೊಂಡ್ಬಂದಾರ. ಯಾಕ? ಇವರಿಗೆಲ್ಲ ಅಂದ್ರೆ ಉಪನಿಷತ್ತು ಸ್ಮೃತಿ ಗ್ರಂಥ ಅದ್ರಾಗಿಂದ ಬಾರೋಡ್ ಕೈಗಳ ತೆಗೆದುಕೊಂಡಿದ್ದಂತ ಐತಿ. ಆದ್ರಿಂದ ಇದು ಉಪನಿಷತ್ತು ಕಠೋಪನಿಷತ್ ಮಂತ್ರಗಳನ್ನ ಯಥಾವತ್ತು ಭಗವದ್ಗೀತೆಗೆ ತಗೊಂಡಾರ ಅನ್ನೋದಕ್ಕೆ ಇದು ಒಂದು ಉದಾಹರಣೆ, ಪ್ರಮಾಣಗಳಿಗೆ ಉದಾಹರಣೆ. 2ನೇ ಅಧ್ಯಾಯ 20ನೇ ಶ್ಲೋಕ ರೆಫರ್ ಮಾಡ. ಏನಿದ್ರ ಅರ್ಥ? ಶಬ್ದಾರ್ಥ. ಅಯಂ ವಿಪಶ್ಚಿತ. ಅಯಂ ಅಂದ್ರೆ ಇದು, ವಿಪಶ್ಚಿತ ಅಂತಂದ್ರ ಆಮ್ನಿಸಿಯಂಟ್ ಅಂದ್ರೆ ಸರ್ವಜ್ಞ ಐತದ. ಯಾವುದು? ಆತ್ಮ. ಆ ಆತ್ಮ ಏನೈತಿ? ಸರ್ವಜ್ಞ ಸ್ವರೂಪವಾದಂತ ಆತ್ಮ ಏನೈತಿ? ನ ಜಾಯತೆ ನ ಮ್ರಿಯತೆ. ಅದು ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಮತ್ತು ಹುಟ್ಟು ಸಾವುಗಳಿಂದ ವರ್ಜಿತದ. ನ ಬಭೂವ, ಇಟ್ ಡಿಡ್ ನಾಟ್ ಒರಿಜಿನೇಟ್. ಈಗ ಹುಟ್ಟುವುದಿಲ್ಲ, ಹಿಂದ್ ಹುಟ್ಟೈತೇನ್ರಿ? ಇಲ್ಲ, ಹಿಂದೂ ಹುಟ್ಟಿಲ್ಲ. ಕುತಶ್ಚಿತ್, ಫ್ರಾಮ್ ಎನಿಥಿಂಗ್, ಅದು ಎದರಿಂದಲೂ ಹಿಂದೂ ಹುಟ್ಟಿಲ್ಲ. ನ ಕಶ್ಚಿತ್ ಅಯಂ ಅಜಹ, ಅದು ಬರ್ತ್ಲೆಸ್ ಅದ, ಅದ್ರ ಅದಕ್ಕೆ ಜನನಿಲ್ಲ. ಅದು ನಿತ್ಯ ಅದ, ಅದ್ರ ಸಾವಿಲ್ಲ. ಅದು ಶಾಶ್ವತ ಐತಿ ಅಂದ್ರ ಅದಕ್ಕೆ ಕೊಳೆ ಎನ್ನುವುದಿಲ್ಲ. ಅದು ಪುರಾಣ ಐತಂದ್ರ ಅದಕ್ಕೆ ಅದು ಪುರಾಣ ಅಂದ್ರೆ ಬೆಳವಣಿಗೆ ಇಲ್ಲ, ಗ್ರೋತ್ಲೆಸ್. ಆತ್ಮತತ್ವಕ್ಕೆ ಬೆಳವಣಿಗೆ ಅನ್ನೋದಿಲ್ಲ. ನ ಹನ್ಯತೆ, ಇಟ್ ಇಸ್ ನಾಟ್ ಅಫ್ಲಿಕ್ಟೆಡ್. ನ ಹನ್ಯಮಾನೇ ಶರೀರೇ ಅಂದ್ರೆ ಅದು ಕೊಲ್ಲುವುದಿಲ್ಲ, ಅದು ಕೊಲ್ಲಲ್ಪಡುವುದಿಲ್ಲ. ಆತ್ಮ ಯಾರನ್ನು ಕೊಲ್ಲುವುದಿಲ್ಲ, ಆತ್ಮ ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ. ಮತ್ ನೀ ಹೊಂಟಿಯಲ್ಪ ಯುದ್ಧ ಮಾಡಕ, ಯಾರನ್ನ ಹೊಂಟಿದಿ? ನಾಶ ಮಾಡಕ್ ಹೊಂಟಿಯಲ್ಲ, ಕೊಲ್ಲಕ್ ಹೊಂಟಿಯಲ್ಲ. ಯಾರನ್ನ? ಆತ್ಮನ ಕೊಲ್ಲಕ್ ಹೊಂಟಲ್ಲ ನೀವ? ಇಲ್ಲ, ದೇಹವನ್ನ ಕೊಲ್ಲಲಿಕ್ಕೆ ಹೇಳಾಗತ್ತ. ಆತ್ಮನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕ ನ ಹನ್ಯತೆ ನ ಹನ್ಯಮಾನೇ ಶರೀರೇ. ಅದ್ರ ಅರ್ಥ ಏನು? ಇವನು ಹುಟ್ಟುವುದೂ ಇಲ್ಲ, ಇವನು ಸಾಯುವುದೂ ಇಲ್ಲ. ಇವನು ಏತರಿಂದಲೂ ಹುಟ್ಟಲಿಲ್ಲ, ಈತನಿಂದ ಯಾರು ಹುಟ್ಟಲಿಲ್ಲ. ಈತರಿಂದಲೂ ಯಾರು ಹುಟ್ಟಿಲ್ಲ, ಇವ ಯಾರಿಂದಲೂ ಹುಟ್ಟಿಲ್ಲ. ಆದ್ರೆ ನೀವು ಅಜ ಅದಾನ, ಇವ ನಿತ್ಯ ಅದಾನ, ಇವ ಶಾಶ್ವತ ಅದಾನ, ಇವ ಪುರಾಣ ಅದಾನ, ಪುರಾಣನೂ ಅದಾನ. ಅದು ಬೆಳವಣಿಗೆ ಇಲ್ಲದವನು ಅದಾನ. ಶರೀರವೂ ಕೊಲ್ಲಲ್ಪಟ್ಟರು, ಇವ ಕೊಲ್ಲಲ್ಪಡುವುದಿಲ್ಲ ಅನ್ನುವಂತ ಮಾತನ್ನ ವಿಶೇಷವಾಗಿ ಹೇಳೋದಾದ್ರು ಶಬ್ದಗಳ ನೋಡಿದ್ವಿ. ಈಗ ಅರ್ಥವನ್ನು ನೋಡೋಣ. These previous 3 mantras were preparatory steps for mediocre upasakas. ಇದಕ್ಕಿಂತ ಮೊದಲ ಉಪಾಸಕರಿಗೆ ಕೆಲವೊಂದು ಉಪಾಸನಾ ಮಂತ್ರಗಳನ್ನು ಹೇಳಿಕೊಡ್ತು. ಉಪಾಸನಾ ಮಂತ್ರಗಳು ಎದಕ್ಕಿರ್ತಾವಂದ್ರ ಎಕ್ಸ್ಪಾನ್ಷನ್ ಆಫ್ ದಿ ಮೈಂಡ್, ಸಂಕುಚಿತ ಮನೋಭಾವನೆಯನ್ನ ಕಳ್ಕೊಂಡು ವ್ಯಾಪಕವಾದಂತಹ ಎಲ್ಲರನ್ನ ನನ್ನ ಹೃದಯದಲ್ಲಿ ಹಿಂಬಿಟ್ಟುಕೊಳ್ಳುವಂತಹ ಮನೋಭಾವನೆ ಬರಲಿ ಅನ್ನುವಂತ ಉದ್ದೇಶದಿಂದ ಉಪಾಸನೆಯನ್ನು ಹೇಳ್ತಾರೆ. ಎಕ್ಸ್ಪಾನ್ಷನ್ ಮೆಡಿಟೇಷನ್ ಅಂತಾರೆ. ನಮ್ಮ ಹೃದಯದೊಳಗ
ಎಲ್ಲವೂ ಭಗವಂತನ ವಿಭೂತಿಗಳನ್ನ ಇಟ್ಟುಕೊಳ್ಳೋ ಸಾಮರ್ಥ್ಯ ಬರಬೇಕು. ಹೇಟ್ ದ ಸಿನ್ ನಾಟ್ ದ ಸಿನ್ನರ್. ಪ್ರತಿಯೊಬ್ಬರನ್ನು ಕೂಡ ಮಾನವರನ್ನ ನಾವು ಗೌರವಿಸಬೇಕು, ಅವರನ್ನ ನಮ್ಮ ಅಂತಃಕರಣದೊಳಗೆ ಸ್ಥಾನ ಕೊಡಬೇಕು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಇದು ವ್ಯಾಪಕವಾದಂತದ್ದು ಏನದ ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ದಾಗ ಬರ್ತದೆ. ಅಂದ್ರ ಉಪಾಸನೆ ಒಳಗೆ ಬರುವಂತ ಹಂತವನ್ನ ಹೇಳ್ಕೊಂತ ಬಂದ್ರು. ಮೂರು ಶ್ಲೋಕ, ಕೊನೆಯ 3 ಶ್ಲೋಕ. ಫಾರ್ ಒನ್ ಹೂ ಇಸ್ ರೆಡಿ, ಉತ್ತಮ ಅಧಿಕಾರಿ, ದಿಸ್ ವರ್ಸ್ ಇಸ್ ಬಿಗಿನಿಂಗ್ ದ ಟೀಚಿಂಗ್ ಫ್ರಮ್ ದಿಸ್ ಉಪನಿಷತ್. ಕಠೋಪನಿಷತ್ತಿನ ಉಪದೇಶ ಏನದ, ಮುಖ್ಯ ಉಪದೇಶದ 1ನೇ ಮಂತ್ರ ಇದು. ಈಗ ಪ್ರಾರಂಭ ಆತ್ ನೋಡ್ರಿ. ಇಷ್ಟೊತ್ತನ ಎಲ್ಲಾ ಸ್ಟೋರಿ, ಉಪಾಸನಾ, ಕರ್ಮ, ಕಥಿ ಎಲ್ಲಾ ಹೇಳಿದ್ರು. 1ನೇ ವಲ್ಲಿ 2ನೇ ವಲ್ಲಿ ಇಲ್ಲಿ ಮಟನು. ಈಗ 18ನೇ ಶ್ಲೋಕದಿಂದ ಶಾಸ್ತ್ರ ಪ್ರಾರಂಭ ಆತು. ಅದಕ್ಕ ಇನ್ ಮ್ಯಾಗ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಕೇಳ್ರಿ ಅಂದಂಗ ಶಾಸ್ತ್ರ ಬಂತು ಅಂದಾಗ ಸ್ವಲ್ಪ ಅಟೆಂಟಿವ್. ಈ ಒಂದು 18ನೇ ಶ್ಲೋಕದಿಂದ ಕಠೋಪನಿಷತ್ತು ಪ್ರಾರಂಭ ಆಗ್ತದ. ಮೋಸ್ಟ್ ಆಫ್ ದ ಡೆಫಿನೇಷನ್ಸ್ ಆಫ್ ಆತ್ಮ ಇನ್ ದ ಭಗವದ್ ಗೀತಾ ಹ್ಯಾವ್ ಬಿನ್ ಬಾರೋಡ್ ಫ್ರಮ್ ಕಠೋಪನಿಷತ್. ಭಗವಂತನ ವರ್ಣನೆ ಏನು ಉಪನಿಷತ್ ಮಾಡಿದಾರ ಅದನ್ನ ಯಥಾವತ್ತವಾಗಿ ಭಗವದ್ಗೀತೆಯವರು ತಗೊಂಡಿದ್ದಾರೆ. The very mantra has been lifted and only slightly modified in verse number 220 of Bhagavad Gita. Bhagavad Gita 2ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಇದ ಶ್ಲೋಕವನ್ನ ಸ್ವಲ್ಪ ನನಗೆ ಎರಡನೇ ಲೈನ್ ಅಷ್ಟು ಬದಲಿ ಮಾಡಿ ಯಥಾವತ್ತ ಇದನ್ನ ಇಟ್ಟಿದ್ದಾರೆ. From here onwards, ಆತ್ಮ ಲಕ್ಷಣ ಶ್ಲೋಕ, ಡೆಫಿನೇಷನ್ ಆಫ್ ಆತ್ಮ ವಿಲ್ ಬಿ ಟಾಟ್. ಆತ್ಮನ ಲಕ್ಷಣ ಏನಪ್ಪಾ ಅದನ್ನ ಈಗ ಹೇಳ್ತಾನೆ. ಆದ್ದರಿಂದ ಎಲ್ಲರೂ ಆತ್ಮ ಲಕ್ಷಣ ಏನಾಗತ್ತಂದ್ರ, ಇದು ಯಾರ್ದೋ ಸುದ್ದಿ ಅಲ್ಲ, ಇದು ನಮ್ಮ ಸುದ್ದಿ ಅಂತ ತಿಳ್ಕೊಬೇಕು. ನಾನು ಹೆಂಗದೇನಿ, ನೀ ಯಾರಪ್ಪ ಅಂತ ಕೇಳಿ ನಾವ್ ಹಿಂಗ್ ಹೇಳ್ಬೇಕು. ಏನಂತ ಹೇಳ್ಬೇಕು? ನಾನು ಕಲ್ಲಪ್ಪ, ಮಲ್ಲಪ್ಪ, ಎಲ್ಲಪ್ಪ ಅನ್ನೋ ಬದ್ಲಿ ಏನ್ ಅನ್ಬೇಕು? ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ನ ಹನ್ಯಮಾನೆ ಶರೀರೇ. ಯಾರು ಅಂತ ಕೇಳಿ ನಾವ್ ಹಿಂಗ ಹೇಳಕ್ ಕಲಿಬೇಕಿಲ್ಲ. ಇದು ಹೇಳಬಾರ್ದು. ಇದು ಹಳೆ ಡೆಫಿನೇಷನ್. ನಾ ಇಂಥವ್ರ ಮಗ, ಇಂಥ ಜಾತ್ಯಾಗ ಹುಟ್ಟೇನಿ, ಇಂಥ ಗಂಡ್ಸು, ಇಂಥ ಹೆಂಗ್ಸು, ಇಂಥ ನೌಕರಿ ಮಾಡಿದವ ಅಥವಾ ಮಾಡಾವ, ಇವೆಲ್ಲ ಡೆಫಿನೇಷನ್ ನಮ್ಮ ಅವು ಶರೀರದ ಡೆಫಿನೇಷನ್ ಬಿಡಬೇಕು. ನಾ ಯಾರು ಅಂದ್ರೆ ಆತ್ಮ ಡೆಫಿನೇಷನ್ ಅದು ಇವೆಲ್ಲ ಹೇಳ್ಬೇಕು. The nature of Atma, the all illumining consciousness, Sarva Prakasha Chaitanyam, Vipachit, ಸರ್ವಜ್ಞ. ಸರ್ವವನ್ನು ಬಲ್ಲ ಜ್ಞಾನ, ಸರ್ವವನ್ನು ಬಲ್ಲವನು ಸರ್ವಜ್ಞ ಅಂದ್ರೆ ನಾನೇ ಸರ್ವಜ್ಞ ಆದೇನಿ ಅಂತ ಅರ್ಥ. ಶಾಸ್ತ್ರಗಳು ನನ್ನನ್ನು ಹೆಂಗ್ ವರ್ಣನೆ ಮಾಡ್ತಾವು? ನಾನು ಅನ್ನುವಂಥದ್ದು ಏನ್ ನಮ್ಮಲ್ಲಿ ಐತಿ ಪ್ರತಿಯೊಬ್ಬರಲ್ಲಿ, ಅದನ್ನ ವರ್ಣನೆ ಮಾಡೋದಕ್ಕೆ ಏನಂತಾರು ಅಂದ್ರೆ ಆತ್ಮನ ಡೆಫಿನೇಷನ್ಗೆ ನಾನುವಿನ ವರ್ಣನೆ. ಹಂಗಾರೆ ನಾ ಹೆಂಗದೇನೆ ಅಂತ ಹೇಳ್ತದ? ನಾನು ಅರಿವು ಸ್ವರೂಪ ಇದ್ದೇನೆ, ಕಾನ್ಸಿಯಸ್ನೆಸ್. ಅದು ಹೆಂಗದ ಮರಿಬಾರ್ದು. ಇದೆಲ್ಲ 5 ಪಾಯಿಂಟ್ ಅದಾವ. ಈಗ ಇವ್ನು ಹೇಳ್ತೀನಿ ಇನ್ನೊಮ್ಮೆ. ಈಗ 10 ಸಲ ಹೇಳ್ಯಾರ, ನಾನು ಹೇಳೇನಿ, ಮರಿಬಾರ್ದು. 1ನೇ ಪಾಯಿಂಟ್, consciousness is not a part or property of the product of the body. ಈ ಆತ್ಮತತ್ವ ಅನ್ನುವಂಥದ್ದು ಇದು ಶರೀರದ ಭಾಗ ಅಲ್ಲ. ಈ ಆತ್ಮತತ್ವ ಅನ್ನೋದು ಈ ಶರೀರದ ಗುಣ ಅಲ್ಲ. ಈ ಆತ್ಮತತ್ವ ಅನ್ನೋದು ಈ ಶರೀರದ ಕಾರ್ಯವೂ ಅಲ್ಲ. It is a separate entity that enlivens the body. ಅದು ಶರೀರಕ್ಕಿಂತ ಬೇರೆಯಾದ ವಸ್ತು. ಆ ವಸ್ತುವಿನಿಂದ ಈ ಶರೀರ ಜೀವಿಸಿಕೊಂಡೈತೆ ಅನ್ನೋ ಹಂಗ ಕಾಣಾಗತ್ತೈತಿ ಅಂತ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಂದ್ರೆ, ಈ ಆತ್ಮ ಹೆಂಗದಂದ್ರೆ ಇದು ಸ್ವತಂತ್ರವಾಗಿ ಐತಿ. ಇದು ಯಾರ ಮ್ಯಾಗೂ ಅವಲಂಬನೆ ಇಲ್ಲ. which pervaded elements the body. ಇದು ಏನದ? ವ್ಯಾಪಕವಾದ ಚೇತನದ. ಈ ಶರೀರದಷ್ಟ ಇಲ್ಲ. ಈ ಶರೀರದಷ್ಟನು ಐತಿ, ಶರೀರದ ಹೊರಗೂ ಐತಿ, ಎಲ್ಲಾ ಕಡೆನೂ ಐತಿ, ವ್ಯಾಪಕವಾಗಿ ಐತಿ. ಮತ್ತೆ ಈ ಶರೀರವನ್ನ ಜೀವಂತವಾಗಿರಿಸಿದ್ದು ಅದೇ ಆತ್ಮತತ್ವ.
It is not dependent upon the body to exist. ಅದು ಆತ್ಮತತ್ವ ಇರಬೇಕು ಅಂದ್ರ ಈ ಶರೀರವನ್ನ ಅನುಸರಿಸಿ ಇಲ್ಲ, ಶರೀರವನ್ನ ಅವಲಂಬನ ಮಾಡ್ಕೊಂಡಿಲ್ಲ, ಅದು ಸ್ವತಂತ್ರದ. ಮತ್ತು ಉಲ್ಟಾ ಏನ್ ವಿಚಾರ ಮಾಡ್ಬೇಕು ಅಂದ್ರ ಆತ್ಮನನ್ನ ಅನುಸರಿಸಿಕೊಂಡು ಅದ್ರ ಮ್ಯಾಗ ಅವಲಂಬಿತನಾಗಿ ಈ ಶರೀರದ. ಮುಂದಿನ ಪಾಯಿಂಟ್ ಏನಂದ್ರ ಕಾನ್ಶಿಯಸ್ನೆಸ್ ಡಸಂಟ್ ಡೈ ವೆನ್ ದ ಬಾಡಿ ಪೆರಿಶಸ್. ಈ ಶರೀರ ಇದು ಬಿದ್ದು ಹೋಗ್ತದ. ಈ ಶರೀರಕ್ಕ ಜನನ ಮರಣಗಳದಾವ. ಆ ಆತ್ಮನಿಗೆ ಜನನ ಇಲ್ಲ, ಮರಣ ಇಲ್ಲ. ಇದು ಕಾಲದ ಕಟ್ಟಿಗೆ ಒಳಗ್ ಬರ್ತದ. ಈ ಶರೀರ ಆತ್ಮ ಕಾಲಾತೀತದ. ಕಾಲಗಳ ಆಚೆಗೆ ಹೋದ, ಕಾಲದಲ್ಲಿ ಹೋದ, ಎಲ್ಲ ಕಾಲಗಳಲ್ಲಿ ಹೋದ. ಈ ವರ್ತಮಾನ ಕಾಲದಾಗ ಹೋದ, ಹಿಂದಿನ ಕಾಲದಾಗ ಹೋದ, ಭೂತ ಕಾಲದಾಗ ಹೋದ, ಭವಿಷ್ಯತ್ ಕಾಲದಾಗ ಹೋದ. ಎಲ್ಲ ಕಾಲಗಳಲ್ಲಿ ಬದಲಾವಣೆ ಆಗದ. ಹುಟ್ಟು ಸಾವು ರಹಿತವಾಗಿರುವುದು ಯಾವುದು? ಅದು ನಾನು, ಅದು ಆತ್ಮ. ಆತ್ಮ ಅಂದ್ರೆ ಅರ್ಥ ಕನ್ನಡದಾಗ ನಾನು. ಇನ್ನೊಂದು ಅರ್ಥ ಆತ್ಮ ಅಂದ್ರೆ ದೇವ್ರು, ಅಂದ್ರೆ ನಾನೇ ದೇವ್ರು ಅಂತ ಅರ್ಥ. ಅಂದ್ರೆ ಶರೀರವನ್ನು ಹೊರತುಪಡಿಸಿ ಇರುವಂತ ತತ್ವ ಐತಿ ಒಳಗ, ಆ ಅರಿವು ಅಂತ ಹೇಳ್ತೀವಿ. ಆ ಅರಿವು ಹೆಂಗದ ಅಂದ್ರ ಅದು ಭಗವಂತನ ಸ್ವರೂಪ ಐತಿ. ಮತ್ತ ಅದೇ ನಾನು ಅದೇನಿ ಅಂತ ಅರ್ಥ. ಈ ಶರೀರ ತೀರಿ ಹೋದ್ಮೇಲೆ ಆತ್ಮ ಅನುಭವಕ್ಕೆ ಬರ್ತತೇನ್ರಿ ಅಂತ ಕೇಳ ಬರುದಿಲ್ಲ. ಈ ಶರೀರ ಇದ್ದಾಗ ಆತ್ಮ ಅನುಭವಕ್ಕೆ ಬರ್ತದ. ಹಂಗಾರ ಅದು ಇಲ್ಲೇನ್ರಿ? ಈ ಶರೀರ ಬಿದ್ದಾಗನು ಅದು ಹಂಗದ. ಮತ್ತ ಅನುಭವಕ್ಕೆ ಯಾಕೆ ಬರುದಿಲ್ಲ? ಅದು ಇಲ್ಲ ಅಂತ ಅನುಭವಕ್ಕೆ ಬರುದಿಲ್ಲ, ಅದು ಇದ್ದುಕೊಂಡ ಅನುಭವಕ್ಕೆ ಬರುದಿಲ್ಲ. ಶರೀರ ಇದ್ದಾಗ ಅನುಭವಕ್ಕೆ ಬರ್ತತಿ, ಶರೀರ ಇದ್ದಾಗ ಆತ್ಮತತ್ವ ಅನುಭವಕ್ಕೆ ಬರುದಿಲ್ಲ. ಅನುಭವಕ್ಕೆ ಬರುದಿಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೋಬಾರ್ದು, ಅದು ಯಾವಾಗ್ಲೂ ಐತಿ. When the body is dead, the consciousness is not in a detectable form. ಯಾವಾಗ ಈ ಶರೀರ ಮರಣ ಹೊಂದತಿ ಅವಾಗ ಆತ್ಮ ಇರ್ತದ, ಆದ್ರ ಅದನ್ನ ಗುರುತಿಸುವಂತ ಶಕ್ತಿ ಇಲ್ಲ. ಅವಾಗ ಅದು ಇದ್ರೂ ಕೂಡ ಬಹಳ ಸೂಕ್ಷ್ಮ ಇರ್ತದ, ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅವ್ಯಕ್ತ ಚೈತನ್ಯಂ, ಅದು ಅವ್ಯಕ್ತ ರೂಪದಾಗಿರ್ತದ ಅಂತ ಹೇಳ್ತಾರ. ಇವು ನಾನು ಅಂದ್ರೆ ಆತ್ಮನ ಬಗ್ಗೆ ನಾವು ಎಂದೆಂದು ತಿಳಿದುಕೊಳ್ಳಬೇಕಾದಂತ, ಎಂದೆಂದು ಮರೆಯದೇ ಇರುವಂತಹ ಸಂಗತಿಗಳು. This consciousness is not subject to modification. ಇದು ಯಾವ ವಿಕಾರಗಳಿಗೆ ಒಳಗಾಗುವುದಿಲ್ಲ. ಆತ್ಮತತ್ವ ಯಾವ ವಿಕಾರಗಳಿಗೆ ಒಳಗಾಗುವುದಿಲ್ಲ. Unless like the body which has 6 modifications. ಈ ಶರೀರಕ್ಕೆ 6 ವಿಕಾರಗಳದಾವ. ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ ಅನ್ನುವಂತ 6 ವಿಕಾರಗಳಿಗೆ ಶರೀರಕ್ಕೆ ಅದಾವ. ಈ ನಾನು ಅನ್ನುವಂಥದ್ದು ಏನದ, ಇದಕ್ಕೆ ಯಾವ ವಿಕಾರ ಇಲ್ಲ. ಇದು ಹೆಂಗದ? ಜನನ ಇಲ್ಲ ಇದಕ್ಕ ಮರಣ ಇಲ್ಲ, ಇದಕ್ಕ ನಾಶ ಅನ್ನೋದಿಲ್ಲ, ಇದಕ್ಕೆ ಬೆಳವಣಿಗೆ ಅನ್ನೋದಿಲ್ಲ. ಮತ್ತ ಶರೀರಕ್ಕೆ ರೋಗ ಬಂದಾಗ ಶರೀರ ಸೊರಗ್ತದ, ರೋಗ ಇದ್ದಾಗ ಶರೀರ ಸೊಕ್ಕತದ. ಆ ಸೊಕ್ಕುವಿಕೆ ಸೊರಗುವಿಕೆ ಐತೇನು ಆತ್ಮನಿಗೆ ಅಂದ್ರೆ ಇಲ್ಲ. ಇದು ಕಾರ್ಯವೂ ಅಲ್ಲ, ಇದು ಯಾವುದರಿಂದ ಹುಟ್ಟುವಂತದ್ದಲ್ಲ, ಇದು ಕಾರ್ಯ ಅಲ್ಲ. ಇಟ್ ಡಸಂಟ್ ಬಿಕಮ್ ಎನಿಥಿಂಗ್. ಅದು ಎಂದೂ ಏನೂ ಯಾವ ಕಾರ್ಯರೂಪನೂ ಆಗುದಿಲ್ಲ, ಮುಂದೂ ಆಗುದಿಲ್ಲ. ಆದ್ದರಿಂದ ಇದು ಕಾರ್ಯ ಕಾರಣದ ಆಚೆಗದ. ಕಾರ್ಯನೂ ಅಲ್ಲ, ಇದು ಕಾರಣನೂ ಅಲ್ಲ. ಕಾರ್ಯ ಕಾರಣಗಳು ಕಾಲಘಟ್ಟದಲ್ಲಿ ಅದಾವ. ಆತ್ಮತತ್ವ ಕಾಲಾತೀತ ಅದ.
ಈ ಆತ್ಮತತ್ವ ಅನ್ನುವಂಥದ್ದು ವಿವರಣೆ ಬೇಕಂದ್ರೆ ಮಾಂಡೂಕ್ಯ ಉಪನಿಷತ್ತು 3ನೇ ಅಧ್ಯಾಯ 48 ಶ್ಲೋಕದಲ್ಲಿ ಹೇಳ್ಯಾರ. ಅಲ್ಲಿ ಬಂದಾಗ ಅದನ್ನು ನೋಡೋಣ. ಅಜಾತವಾದವನ್ನು ಹೇಳೋರು ಅದರ ಎಲ್ಲಿ ಮಾಂಡೂಕ್ಯ ಉಪನಿಷತ್ತು. Lord Yama does not term consciousness as a property attribute of the body. He calls consciousness as the noun itself. Very important ಶಬ್ದ ಇದು. ಅರಿವು ಅನ್ನುವಂಥದ್ದನ್ನ ನಾವು ಹೆಂಗ ಬಳಸ್ತೇವಿ ಅಂದ್ರೆ ನಮ್ಮ ಭಾಷೆಯೊಳಗ ಅದನ್ನ ವಿಶೇಷಣವಾಗಿ ಬಳಸ್ತೇವಿ. ಇಲ್ಲೇ ಕೃಷ್ಣ ಹೇಳಕ್ ಏನ್ ಬಯಸ್ತಾನಂದ್ರೆ ಅದು ವಿಶೇಷಣ ಅಂತ ತಿಳ್ಕೊಬೇಡ್ರಿ, ಅದು ನಾಮಪದ ಅಂತ ಬಳಸ್ರಿ ಅಂತ. ಅರಿವು ಇದು ನಾಮಪದ. ಅರಿವು ಶಬ್ದವನ್ನ ವಿಶೇಷಣ ಹಾಕಿ ಬಳಸ್ತಾರ ಬಾಳ ಮಂದಿ. ಅರಿವು ಉಳ್ಳವ ಅಂತಾರ. ಅರಿವು ಅನ್ನೋದು ವಿಶೇಷಣ ಆತು. ಇಲ್ಲಿ ಹಂಗ ಬಳಸ್ಬೇಡ್ರಿ, ಅರಿವು ಅನ್ನೋದು ನಾಮಪದವಾಗಿ ಇಟ್ಕೊಡ್ರಿ, ಅದು ಒಂದು ವಸ್ತುವಿನ ಹೆಸರು ಅಂತ ತಿಳ್ಕೊಡ್ರಿ ಅಂತಾರ. ಅರಿಯುತ್ತೇನಂದ ಕ್ರಿಯಾಪದ ಬಳಸ್ತಾನಂದ್ರೆ ಅರಿಯುತ್ತೇನೆ ಕ್ರಿಯಾಪದ ಬಳಸ್ತಾನ. ಅವಂಗೆ ಅರಿವು ಉಂಟು ಅಂದಾಗ ಅರಿವು ವಿಶೇಷಣ ಆಗ್ತದ. ಕ್ರಿಯಾಪದನೂ ಬೇಡ, ವಿಶೇಷಣೂ ಬೇಡ, ಇದು ನಾಮಪದದಾಗ ಅದನ್ನ ಅರ್ಥ ತಗೋಡ್ರಿ ಅಂತಾರ ಅಪ್ಪೋರು. ಇದು ಒಂದು ವಸ್ತು, ಇದು ಯಾವಾಗಲೂ ಇರುವಂತ ಒಂದು ವಸ್ತು. ಅಸ್ಥಿತೆ ಜಾಯತೆ, ಅಸ್ಥಿತೆ ಇರುವಂತ ವಸ್ತು. ಸದ್ರೂಪ, ಅದು ಸದ್ರೂಪ ಅಂದ್ರೆ ಯಾವಾಗಲೂ ಇರುವಂತದ್ದು ಒಂದು ವಸ್ತು. ಅದು ನಾಮಪದ ಅನ್ನುವಂತ ಕೆಳಗೆ ಯಾರ್ಯಾರಿಗೆ ಗ್ರಾಮರ್ ಐತಿ ಕೆಳಗೆ ಇಟ್ಕೊಡ್ರಿ. ಈ ಅರಿವು ಅನ್ನುವಂಥದ್ದು ಏನದ, ಇದು ಗುಣ ಅಲ್ಲ, ಇದು ವಿಶೇಷಣ ಅಂತ ಬಳಸ್ಬೇಡ್ರಿ, ಇದನ್ನ ನಾಮಪದ ಅಂತ ಬಳಸ್ರಿ, ಇದನ್ನ ಕ್ರಿಯಾಪದನು ಹಾಕಕ್ ಹೋಗ್ಬೇಡ್ರಿ ಅಂತಾರ. ಇದನ್ನ ನಾಮಪದ ಬಿಟ್ಟು ಕ್ರಿಯಾಪದ ವಿಶೇಷಣ ಪದಗಳನ್ನ ಹಾಕಿ ಬಳಸಿದ್ರ ಅದು ನಿಮ್ಗೆ ಯಥಾರ್ಥ ಅರ್ಥ ಆಗಿಲ್ಲ ಅಂತ ತಿಳ್ಕೊತೇನೆ ಅಂತಾರ. ಇದನ್ನ ನಾಮಪದ ಅರ್ಥದಾಗ ತೋರ್ರಿ, ನಾಮಪದದಾಗ ಅರ್ಥದಾಗ ತೋರಿ. Normally we tend to differentiate the dead body from the sentient one by the attribute consciousness. ಒಂದು ಸತ್ತಂತ ಶರೀರ ಒಂದು ಜೀವಂತ ಶರೀರಕ್ಕ ನಾವು ಫರಕ್ ಗೊತ್ತಿಡಿ ಅಂದ್ರೆ ಹೆಂಗ್ ಗೊತ್ತಿಡಿತೀವ್ರಿ? ಅರಿವು ಇದೆ ಒಂದ್ರಲ್ಲಿ, ಒಂದಲ್ಲಿ ಅರಿವು ಇಲ್ಲ. ಅವಾಗ ಅರಿವು ಏನ್ ವಿಶೇಷಣ ಆತೋ ಏನಾತೋ? ಈ ಸನ್ನಿವೇಶದಾಗ ಅರಿವು ವಿಶೇಷಣ ಆತು. ಈ ರೀತಿಯನ್ನು ವಿಶೇಷಣ ಶಬ್ದದಾಗ ತಿಳ್ಕೊಬೇಡ್ರಿ ಅಂತಾರ. ಇನ್ನೊಂದು ಶಬ್ದ ಮಾಡ್ತಾರ ನೋಡ್ರಿ, ಟಾಲ್ ಮ್ಯಾನ್, ಎತ್ತರವಾದ ಮನುಷ್ಯ ಅದನ. ಇದ್ರಾಗ ಯಾವ್ದು ವಿಶೇಷಣ ಯಾವ್ದು ನಾಮಪದ ಯಾರು ಹೇಳ್ತೀರೇನು? ಗುಂಡಪ್ಪ ಸರ್ ಬಿಟ್ಟು ಬೇರೆಯವ್ರು ಯಾರು ಹೇಳ್ತೀರಿ? ಕೈ ಎತ್ರಿ. ಹೇಳಿ. ಎತ್ತರವಾದ ಇದು ವಿಶೇಷಣ. ಹಾನ್ರಿ, ಮನುಷ್ಯ ಅನ್ನೋದು ವಿಶೇಷ ಅಂದ್ರೆ ನಾಮಪದ. ಕರೆಕ್ಟ್. ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಎ ಥಿಂಗ್ ಈಸ್ ಕಾಲ್ಡ್ ನೌನ್. ನಾಮಪದ ಅಂದ್ರೆ ಏನ್ರಿ? ಒಂದು ವಸ್ತುವಿನ ಹೆಸರು, ಒಬ್ಬ ಮನುಷ್ಯನ ಹೆಸರು, ಒಂದು ಸ್ಥಳದ ಹೆಸರು ಇತ್ತಂದ್ರೆ ನಾಮಪದ. ಈ ನಾಮಪದವನ್ನ ವರ್ಣನೆ ಮಾಡುವಂತ ಶಬ್ದ ವಿಶೇಷಣ. ಎ ಟಾಲ್ ಮ್ಯಾನ್, ಎತ್ತರವಾದ ಮನುಷ್ಯ ಅದ. ನಾವು ಮನುಷ್ಯ ಹೆಂಗದನವ? ಎತ್ತರವಾಗಿ ಮನುಷ್ಯ. ಎತ್ತರ ಅನ್ನೋದು ಆ ಮನುಷ್ಯನನ್ನ ವರ್ಣನೆ ಮಾಡ್ತದ, ಆದ್ರಿಂದ ಅದಕ್ಕೆ ವಿಶೇಷಣ. ಎ ಟಾಲ್ ಮ್ಯಾನ್ ಅಂದ್ರ ಈ ಟಾಲ್ ಅನ್ನೋದು ವಿಶೇಷಣ, ಮ್ಯಾನ್ ಅನ್ನೋದು ವಿಶೇಷ ಅಥವಾ ಅದಕ್ಕೆ ನಾಮಪದ ಅನ್ಬೇಕು. ಹಂಗ ಈ ಆತ್ಮ ಚೈತನ್ಯ ಏನದ, ಇದನ್ನ ನಾಮಪದ ರೂಪದಾಗ ಅರ್ಥ ಮಾಡ್ರಿ ಹೊರತು ವಿಶೇಷಣ ರೂಪದಾಗ ಉಪಯೋಗ ಮಾಡಬೇಡ್ರಿ. ತಿಳ್ಕೊಬೇಡ್ರಿ, ಉಪಯೋಗ ಮಾಡ್ರಿ, ತಿಳ್ಕೊಳಕ್ ಹೋಗ್ಬೇಡ್ರಿ. The tall man, the term tall is an adjective. The tallness doesn't have independent existence. ಆ ಟಾಲ್ನೆಸ್ ಅನ್ನುವಂತ ಎತ್ತರತನ ಅನ್ನುವಂಥದ್ದು ಆ ಮನುಷ್ಯನನ್ನು ಅವಲಂಬಿಸಿಕೊಂಡದ. ಅದು ಸ್ವತಂತ್ರವಾಗಿ ಇಲ್ಲ. ಅದು ಯಾವುದೇ ಒಂದು ವಸ್ತುವನ್ನು ಅವಲಂಬಿಸಿಕೊಂಡಿರ್ತದ. ವಿಶೇಷಣವು ವಿಶೇಷವನ್ನು ಅವಲಂಬಿಸಿಕೊಂಡಿರ್ತದ. ಆ ವಿಶೇಷಕ್ಕೆ ಏನಂತೇಳಿ? ನಾಮಪದ ಅಂತೇಳಿ. However, the conscious is an independent entity. ಆದ್ದರಿಂದ ಆ ಅರಿವು ಅನ್ನೋದು ನಾಮಪದ ಅಂತ ತಿಳ್ಕೊಡ್ರಿ. ಅದು ಸ್ವತಂತ್ರವಾಗಿ ಇರುವುದು, ಅದು ಯಾರನ್ನು ಅವಲಂಬಿಸಿಕೊಂಡಿರುವಂತ ವಸ್ತು ಅಲ್ಲ. ಆದ್ದರಿಂದ ಅದು ವಿಶೇಷಣ ಅಲ್ಲ. Which we misuse as an adjective as in conscious body. ಈ ಅರಿವು ಉಳ್ಳಂತ ಶರೀರ ಅಂದಾಗ, ಅರಿವು ಉಳ್ಳಂತ ಶರೀರ ಅಂದಾಗ ಶರೀರ ನಾಮಪದ ಆತು, ಅರಿವು ಹೋಗಿ ವಿಶೇಷಣ ಆತು. ಈ ರೀತಿ ತಿಳ್ಕೋಬೇಡ್ರಿ. ಅರಿವು ಅನ್ನೋ ಶಬ್ದಕ್ಕ ವಿಶೇಷಣ ಭಾವ ಬರುವಂಗ ಅರ್ಥ ಮಾಡಬೇಡ್ರಿ ಅಂತಾರ ಅಪ್ಪೋರು.
ಕಾನ್ಶಿಯಸ್ನೆಸ್ ಇಸ್ ಅನ್ ಇಂಡಿಪೆಂಡೆಂಟ್ ಸಬ್ಸ್ಟೆನ್ಸ್ ವಿತೌಟ್ ಎನಿ ಅಟ್ರಿಬ್ಯೂಟ್ಸ್. ಅದು ಸ್ವತಂತ್ರವಾಗಿರೋದು, ಅದರಲ್ಲಿ ಯಾವ ಗುಣಗಳು ಇಲ್ಲ. Therefore, it is not perceptible. ಆದ್ದರಿಂದ ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ನಾಲಿಗೆಗೆ ರುಚಿಸುವುದಿಲ್ಲ, ಮೂಗಿಗೆ ಅದರ ವಾಸನೆ ಬಡಿಯುವುದಿಲ್ಲ. ಕಣ್ಣು, ಕಿವಿ, ನಾಲಿಗೆ ರುಚಿ, ಮೂಗು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಕ್ಕೂ ಕೂಡ ಅದು ನಿಲುಗುವುದಿಲ್ಲ. ಯಾವುದು? ಆತ್ಮತತ್ವ. ಯಾಕ? ಅದು ಬಹಳ ಸೂಕ್ಷ್ಮದ. ದಿಸ್ ಚೈತನ್ಯ ಮೀನ್ಸ್ ಅವರ್ ರಿಯಲ್ ನೇಚರ್. ನೀ ಯಾರು ಅಂತ ಕೇಳಿದ್ರೆ ನಾವೆಲ್ಲರೂ ಈ ರೀತಿ ಹೇಳಕ್ ಬರ್ಬೇಕು ನಾವು. ಇಟ್ ಇಸ್ ನಾಟ್ ಸಬ್ಜೆಕ್ಟ್ ಟು ಮಾಡಿಫಿಕೇಶನ್. ಷಡ್ ಭಾವ ವಿಕಾರಗಳಿಗೆ ಒಳಗಾಗಲೇ ಇರುವುದು ಆತ್ಮ ಅದ. Lord negates all different stages of modification. This changeless consciousness is Atma. ಯಾವ್ದು ಬದಲಾವಣೆ ಆಗದೆ ಏಕರೂಪವಾಗಿದೆಯೋ, ಯಾವ್ದು ಅರಿವು ರೂಪ ಇದೆಯೋ ಅದೇ ಆತ್ಮ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದೇ ನಾನು. ಆತ್ಮ ಅಂದ್ರೆ ನಾನು ಅಂತ. ಇಷ್ಟು ಈ ಮಂತ್ರದ ಸಾರಾಂಶವನ್ನು ಹೇಳಿ ಮುಂದಿನ ಮಂತ್ರಕ್ಕೆ ಹೋಗೋಣ. ಹಂತ ಚೇತ್ ಮನ್ಯತೆ ಹಂತು ಹತಶ್ಚೈನನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಕಂ ಹಂತಿ ನ ಹನ್ಯತೆ. ಇದು ಎಲ್ಲಿ ಬಂದೈತ್ರಿ? ಇದು ಭಗವದ್ಗೀತೆ ಒಳಗೆ ಬಂದದ. ಹಂತ ಚೇತ್ ಮನ್ಯತೆ ಹಂತುಗುಂ. ಕೊಲ್ಲುವಾತನ್ನು ಕೊಲ್ಲುವುದಕ್ಕೆ ಎಣಿಸಿದರೆ, ಕೊಲ್ಲಲ್ಪಟ್ಟವನಿಂದ ಎಣಿಸಿದರೆ ಅವರಿಬ್ಬರು ಅರಿಯರು. ಇವನು ಕೊಲ್ಲುವುದೂ ಇಲ್ಲ, ಇವನು ಕೊಲ್ಲಲ್ಪಡುವುದೂ ಇಲ್ಲ. ನಾ ಆತ್ಮನನ್ನ ಕೊಲ್ತೇನೆ ಅಂತ ಯಾವನಾರು ಅಂದ್ರ ಕೊಲ್ಲಕ್ ಸಾಧ್ಯ ಇಲ್ಲ. ನಾನು ಕೊಲ್ಲಲ್ಪಟ್ಟೆ, ನಾನು ಆತ್ಮನಾಗಿ ಕೊಲ್ಲಲ್ಪಟ್ಟೆ ಅಂದ್ರೆ ಅದು ಸುಳ್ಳು. ಆತ್ಮನಲ್ಲಿ ಕೊಲ್ಲುವಿಕೆನೂ ಇಲ್ಲ, ಕೊಲ್ಲಿಸಿಕೊಳ್ಳುವಿಕೆನೂ ಇಲ್ಲ. ಅಕಸ್ಮಾತ್ ಆತ್ಮನನ್ನ ಕೊಲ್ತೇನೆ ಅಂತ ಯಾವನಾರ ಅಂದ್ರ, ಅಥವಾ ಆತ್ಮನನ್ನ ಕೊಂದೆ ನಾನು ಅಂತ ಯಾರ ಅಂದ್ರ ಅವ್ರಿಬ್ರು ಆತ್ಮನನ್ನ ಅರಿಯರು. ಅವ್ರು ಏನೋ ಕೊಂದಾರ, ಶರೀರವನ್ನ ಕೊಂದಾರ, ನಾ ಆತ್ಮನನ್ನ ಕೊಂದೇನಿ ಅಂದಾರ. ಅಥವಾ ಶರೀರದಿಂದ ಕೊಲಿಸ್ಕೊಂಡಾನ, ನಾನು ಆತ್ಮನನ್ನ ಕೊಲಿಸ್ಕೊಂಡೆ ಅಂತಾನ. ಅದು ಕೊಲ್ಲುವಾತನು ಕೊಲ್ಲುವುದಕ್ಕೆ ಎಣಿಸಿದರೆ, ಕೊಲ್ಲಲ್ಪಟ್ಟವನು ಕೊಲ್ಲಲ್ಪಟ್ಟಿದ್ದನ್ನು ಎಣಿಸಿದರೆ ಅವರಿಬ್ಬರು ಅದನ್ನು ಅರಿಯರು. ಇವನು ಕೊಲ್ಲಲ್ಪಡುವುದಿಲ್ಲ, ಇವನು ಕೊಲ್ಲುವುದೂ ಇಲ್ಲ. ತಾನೇ ಕೊಲೆ ಮಾಡುವುದಿಲ್ಲ, ಮತ್ತೊಬ್ಬರ ಕಡೆಯಿಂದ ಮಾಡಿಸುವುದೇ ಇಲ್ಲ. ಇವ ರೊಕ್ಕಿದ್ದ ಶ್ರೀಮಂತ ಬೇರೆಯವರು ರೊಕ್ಕ ಕೊಟ್ಟು ಕೊಲೆ ಮಾಡಿಸ್ತಾನೆ. ಆದ್ರೆ ಹಂಗೂ ಇಲ್ಲ, ಇವ ತಾನು ಮಾಡಂಗಿಲ್ಲ ಕೊಲೆ, ಮತ್ತೊಬ್ಬರ ಕಡೆಯಿಂದಲೂ ಮಾಡಿಸುವುದಿಲ್ಲ ಅನ್ನುವಂತ ಮಂತ್ರದ ಅರ್ಥವನ್ನ ಹೇಳಾಗತ್ತ. ಇದರ ವಿಶೇಷ ಅರ್ಥವನ್ನು ಹೇಳೋಣ. If a killer thinks that the Atma kills, and if the one who is being killed thinks that the Atma is killed, both of them do not know Atma. ಒಬ್ಬವಂತನ ನಾನು ಆತ್ಮನನ್ನ ಕೊಲೆ ಮಾಡ್ತೇನೆ, ಅವನು ತಿಳಿದಿಲ್ಲ ಅಂತ. ನಾನು ಆತ್ಮನಾಗಿ ಕೊಲೆ ಮಾಡಿಸಿಕೊಂಡೆ ಅಂತ ಯಾರ ಅಂದ್ರ ಅದು ಕೂಡ ತಪ್ಪ ಅಂತ. both of them do not know Atma. ಅವ್ರಿಗೆ ಆತ್ಮ ಗೊತ್ತಿಲ್ಲ. This Atma doesn't kill anyone and it is not to be killed. ಅದು ಯಾರನ್ನು ಕೊಲ್ಲುವುದಿಲ್ಲ, ಅದು ಯಾರಿಂದಲೂ ಕೊಲ್ಲಿಸಿಕೊಳ್ಳುವುದಿಲ್ಲ. Lord Yama is introducing two more features of Atma. ಆತ್ಮನ ಇನ್ನು 2 ಲಕ್ಷಣಗಳನ್ನ ಹೇಳಾಗತ್ತಾನ ಈಗ ಯಮಧರ್ಮರಾಯ. ಏನು ಆತ್ಮ? ಅಕರ್ತಾದ, ಕರ್ಮ ಸಂಬಂಧ ರಹಿತ. ಕರ್ಮ ಸಂಬಂಧನೇ ಇಲ್ಲ ಆತ್ಮನಿಗೆ. ಅಂಡ್ ಅಭೋಕ್ತ, ಕರ್ಮ ಫಲ ಸಂಬಂಧ ರಹಿತ. ಕರ್ಮ ಸಂಬಂಧ ರಹಿತ ಅಂತಂದ್ರ ಅಕರ್ತ. ಕರ್ಮ ಫಲ ಸಂಬಂಧ ರಹಿತ ಅಂದ್ರ ಅಭೋಕ್ತ. ಅವ ಕರ್ತಾನೂ ಅಲ್ಲ, ಅವ ಭೋಕ್ತಾನೂ ಅಲ್ಲ. ನೈದರ್ ಡೂವರ್ ನಾರ್ ದಿ ರೀಪರ್ ಆಫ್ ದ ಫ್ರೂಟ್ಸ್ ಆಫ್ ದ ಆಕ್ಷನ್. ತಾ ಮಾಡಿದ ಕರ್ಮವನ್ನು ಉಣ್ಣವನು ಆತ್ಮ ಅಲ್ಲ,
ಮತ್ತ ಕರ್ಮವನ್ನ ಮಾಡವನು ಆತ್ಮ ಅಲ್ಲ. ಮತ್ತ ಈ ಮಾಡಕತ್ತಾರಲ್ಲಿ ಒಳಗ ಯಾರು ಅಂದ್ರೆ ಅವ ಅಹಂಕಾರಪ್ಪ ಅಂತ ಅರ್ಥ. ಅವ ಅಕರ್ತ ಅಭೋಕ್ತ ಇರೋ ಆತ್ಮ ಅದನ್ನ ಹಿಂಗ ನಾವ್ ತಿಳ್ಕೊಬೇಕು. ಮತ್ತ ಇಲ್ಲಿ ಒಳಗ ನಮ್ಮಲ್ಲಿ ಒಬ್ಬ ಕರ್ತ ಭೋಕ್ತ ಅದನಲ್ರಿ, ಅವ ಯಾರಂದ್ರೆ ಅವ ಡೂಪ್ಲಿಕೇಟ್ ಆತ್ಮ ಅವ. ಯಾವನ್ನ ನಾವ್ ಇಲ್ಲಿವರೆಗೆ ಆತ್ಮ ಅಂತ ತಿಳ್ಕೊಂಡಿವಿ ಅವ ಡೂಪ್ಲಿಕೇಟ್ ಬಂದ್ ಕುಂತಾನಲ್ಲಿ ನಮ್ಮ ವೇಷ ಹಾಕೊಂಡು. ತಿಳ್ಕೊಳ್ರಿ. ದ ಏಜೆಂಟ್ ಪರ್ಫಾರ್ಮಿಂಗ್ ಇನ್ ಆಕ್ಷನ್, ಕರ್ತ ಅಂಡರ್ಗೋ ಚೇಂಜ್. ಯಾವ ಕರ್ಮ ಮಾಡ್ತಾನ ಕರ್ತ ಆಗ್ತಾನ ಅವ ಮಾನಸಿಕವಾಗಿ ಬದಲಾವಣೆ ಆದ. ಚೇಂಜ್ ಹ್ಯಾಪನ್ಸ್ ಸ್ಪೇಷಿಯಲಿ ಮೂವ್ಮೆಂಟ್ ಆಸ್ ವೆಲ್ ಆಸ್ ಟೈಮ್. ದೇಶ ಕಾಲದಲ್ಲಿ ಬದಲಾವಣೆ ಆಗ್ತದ. ಯಾವಾಗ ಅವ ಕರ್ತ ಅನಿಸ್ಕೊಂಡ ದೇಶ ಕಾಲದಲ್ಲಿ ಬದಲಾವಣೆ ಆತು. ಆಲ್ ಕರ್ಮಾಸ್, ಕಾಯಕ ವಾಚಕ ಮಾನಸಿಕ ಕರ್ಮಾಸ್ ರಿಕ್ವೈರ್ ಚೇಂಜ್. ಕಾಯಕ ಕರ್ಮ ಆಗ್ಲಿ, ಮಾನಸಿಕ ಕರ್ಮ ಆಗ್ಲಿ, ವಾಚಕ ಕರ್ಮ ಆಗ್ಲಿ, ಇದರಲ್ಲಿ ಬದಲಾವಣೆ ಐತಿ. ಚೇಂಜ್ ಆಫ್ ದ ಮೈಂಡ್ ಇಸ್ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಥಾಟ್. ಯಾವಾಗ ವಿಚಾರಗಳು ಮನಸ್ಸಿನ ಬದ್ಲಿ ಹಾಕವ ಅವಾಗ ಏನಾಗ್ತದೆ, ಮನಸ್ಸು ಕೂಡ ಬದಲಾವಣೆ ಆಗ್ತದೆ. ಇನ್ ದ ಲಾಸ್ಟ್ ವರ್ಸ್ ಇಟ್ ವಾಸ್ ಸೆಡ್ ದಟ್ ದ ಆತ್ಮ ಇಸ್ ಚೇಂಜಸ್. ಆತ್ಮನು ಬದಲಾವಣೆ ಹೊಂದುವುದಿಲ್ಲ ಅಂತ ಹೇಳಿತ್ತು. ಇಟ್ ಇಸ್ ಫ್ರೀ ಫ್ರಮ್ ಕರ್ಮ ಅಂಡ್ ದೇರ್ಫೋರ್ ಇಟ್ ಈಸ್ ಆಲ್ಸೋ ಫ್ರೀ ಫ್ರಮ್ ರಿಸಲ್ಟ್ ಅಭೋಕ್ತ. ಕರ್ಮದಿಂದನೂ ಅದು ಮುಕ್ತದ, ಆಮ್ಯಾಗ ಭೋಕ್ತದಿಂದ ಅದು ಮುಕ್ತದ. ಇಟ್ ಇಸ್ ಫ್ರೀ ಫ್ರಮ್ ಸಂಚಿತ ಆಗಾಮಿ ಅಂಡ್ ಪ್ರಾರಂಭ ಕರ್ಮ. ಆತ್ಮತತ್ವ ಸಂಚಿತ ಕರ್ಮಕ್ಕೂ ಮತ್ತು ಸಂಚಿತ ಪ್ರಾರಬ್ಧ ಮತ್ತು ಆಗಾಮಿ ಕರ್ಮದಿಂದನೂ ಅದು ಏನದ, ಬೇರೆನೇ ಅದ. ಅದ್ರ ಮ್ಯಾಗ ಆರೋಪ ಆಗ್ಯಾವ ಬಂದ್ರು ಕೂಡ ಅದಕ್ಕೆ ಆರೋಪ ಆದ್ರೂ ಬಿನ್ ಸತ್ತದಾಗ ಆಗ್ಯಾವ ಮತ್ತು ಆತ್ಮನ ಸತ್ತದಾಗ ಇಲ್ಲ ಅಂತ ಅರ್ಥ. ಇನ್ ಶಾರ್ಟ್ ಇಟ್ ಇಸ್ ಫ್ರೀ ಫ್ರಮ್ ಸಂಸಾರ. ಆತ್ಮ ಅನ್ನುವಂಥದ್ದು ಸಂಸಾರದಿಂದ ಯಾವಾಗ್ಲೂ ಮುಕ್ತದ. 60ನೇ ವಯಸ್ಸಿಗೆ ಬಂದ್ಮ್ಯಾಗ ಮುಕ್ತ ಆಗಿಲ್ಲ ಅದು ಆತ್ಮ ಒಳಗಿಂದು, ಅದು ಯಾವಾಗ್ಲೂ ಮುಕ್ತ ಇರ್ತದೆ. ದಿಸ್ ಇಸ್ ದ ಎಸೆನ್ಸ್ ಆಫ್ ದಿಸ್ ಮಂತ್ರ. ಇದು ಈ ಮಂತ್ರದ ರಹಸ್ಯ ಇರುತ್ತದೆ. ಲಾರ್ಡ್ ಯಮ ರಿಪ್ರೆಸೆಂಟ್ಸ್ ಇನ್ ಎ ಡಿಫರೆಂಟ್ ಮ್ಯಾನರ್. ಇದೇ ವಚನವನ್ನ ಇನ್ನೊಂದು ಆ ಮುಂದಿನ ಶ್ಲೋಕದಾಗ ಇನ್ನೊಂದು ರೀತಿಯಿಂದ ಹೇಳ್ತಾನಂತ. He presents the Atma is not subject to any action. ಆತ್ಮ ಏನದ, ಅಕರ್ತ ಅದ ಅಂತ ಹೇಳಾಗತ್ತಾನ ಭಗವಂತ. ನೋಡೋಣ. Hello. Page number 84. That Atma is not the subject of any action. ಅದನ್ನ ಹೇಳ್ತಾ ಇದ್ದಾರೆ. When he presents Atma is not a victim of any action, how do we experience karma phalam? ಹೇಳಿದ್ರೆ ನಮ್ಮ ಕರ್ಮ ಫಲ ಬರಬೇಕಾಗಿತ್ತು ಅಂದ್ರೆ ನಾವು ಕರ್ತ ಆಗ್ಬೇಕು, ಮಾಡುವವ ಆಗ್ಬೇಕು. ಮಾಡುವ ಆದ್ರೆ ಉಣ್ಣುವ ಆಗಿ ಆಗ್ತಾನ. ಮಾಡುವುದು ಉಣ್ಣುವುದು ಏನದಾವು? ಅಹಂಕಾರ ಧರ್ಮಗಳು. ಈ ಅಹಂಕಾರ ಧರ್ಮಗಳು ಜನ್ಮ ಕಾಣಾಗ್ತಾವ, ರಾಗ ದ್ವೇಷಗಳನ್ನು ಹುಟ್ಟಿಸ್ತಾವ. ಆದ್ರಿಂದ ಮಾಡುವುದು ಇಲ್ಲ, ತಿಳಿದದಲ್ಲ ನಮ್ಮಲ್ಲಿ. ಯಾಕಂದ್ರೆ ನಾವು ಯಾವಾಗಲೂ ಇರುವವರು, ಮಾಡುವವರಲ್ಲ. ಆದ್ರಿಂದ ಇದು ಯಾವಾರ ಸಬ್ಜೆಕ್ಟ್, ಇದು ಯಾವಾಗಲೂ ವಿಷಯದ. ಇಟ್ ಇಸ್ ನಾಟ್ ಎನ್ ಆಬ್ಜೆಕ್ಟ್ ಅಲ್ಲ. ಅದಕ್ಕೆ ಯಾವಾಗಲೂ ಆತ್ಮ ವಿಷಯದಾನೆ. ವಿ ಎಕ್ಸ್ಪೀರಿಯನ್ಸ್ ಕರ್ಮ ಫಲಂ. ನಾವು ಅನುಭವ ಮಾಡ್ತೀವಿ ಅಂತಂದ್ರೆ ನಾವು ಆತ್ಮ ಆಗಿಲ್ಲ, ಅಹಂಕಾರದಿಂದ ಕೂಡ್ಕೊಂಡೇವಿ. ಇಫ್ ವಿ ಗೆಟ್ ಒನ್ ಕರ್ಮ ವಿ ಬಿಕಮ್ ಆಬ್ಜೆಕ್ಟ್ಸ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್. ನಾವು ಕರ್ಮ ಫಲದಾತರಾಗ್ತೀವಿ. ಕರ್ತ ಆದೀವಿ ಅಂದ್ರ ಮತ್ತ ಅದನ್ನ ಅನುಭವಿಸ್ಬೇಕಾದ್ರೆ ಹುಟ್ಟಬೇಕಲ್ಲ. ನಾವು ಜನ್ ತಾಳಬೇಕು, ಅನಿವಾರ್ಯದ. ಯಾಕೆ ಕರ್ತ ಆಗಿ ಮಾಡಿದೀವಲ್ಲ ನಾವು. ಅದು ಪಾಪ ಪುಣ್ಯಗಳ ಕರ್ಮ ಫಲಗಳು ಬರ್ತಾವ. ಒಳ್ಳೆ ಕರ್ಮ ಮಾಡಿದಿ ಅದರ ಫಲರೂಪವಾದಂತ ಸುಖ ಬರ್ತದ. ನಿಶ್ಚಿತ ಕರ್ಮಗಳನ್ನು ಮಾಡಿದ ಫಲರೂಪ ದುಃಖ ಬರ್ತದೆ. ಇವುಗಳನ್ನು ಅನುಭವಿಸ್ಬೇಕಾದ್ರೆ ನಾವು ಹುಟ್ಟಬೇಕು, ಮತ್ತ ಅನುಭವಿಸ್ಬೇಕು. ಈ ಜನನ ಮರಣ ಚಕ್ರ ಅನ್ನೋದು ಅವಾಗ ತಪ್ಪೋದನೇ ಇಲ್ಲ. ಅವ ಅಕರ್ತ ಅಭೋಕ್ತ ಇದ್ರು ಕೂಡ ಅಂತಃಕರಣ ವಿಶಿಷ್ಟನಾಗಿ ಅಹಂಕಾರಾದಿಗಳಲ್ಲಿ ತಾದಾತ್ಮ್ಯತೆ ಹೊಂದಿ ಈ ಶರೀರಾದಿಗಳನ್ನ ಪಡ್ಕೊಂಡು ಈ ಭಾವ ದುಃಖಕ್ಕೆ ಬಂದಾನೆ. ಇಫ್ ಯು ಗೆಟ್ ಟು ಬಿ
ಭೋಕ್ತಾ ಮೀನ್ಸ್ ಟು ಬಿ ವಿಕ್ಟಿಮ್ ಆಫ್ ಪ್ಲೀಸರೇಬಲ್ ಅಂಡ್ ಪೇನ್ಫುಲ್ ಎಕ್ಸ್ಪೀರಿಯನ್ಸ್. ಈ ಸ್ವರ್ಗ ನರಕಾದಿಗಳನ್ನ ಅನುಭವಿಸ್ಬೇಕಾಗ್ತದ ನೋಡ್ರಿ. ಯಾವಾಗ್ಲೂ ಸದಾ ಸುಖಿಯಾಗಿರ್ಬೇಕಾಗಿತ್ತು ಅಂತಂದ್ರ ಅಕರ್ತ ಭೋಕ್ತಾ ಉಳಿರಿ. ಎಲ್ಲಪ್ಪ ನಮಗ ಈ ಮೈದಾನಕ್ಕೆ ಬರಬೇಕು ಅಂತಂದ್ರ ಚಕ್ರಕ್ಕೆ ಬರಬೇಕಾಗಿತ್ತು ಅಂದ್ರ ಕರ್ತ ಆಗ್ರಿ, ಭೋಕ್ತಾ ತಾವ ಆಗ್ತೀರಿ. ಇನ್ ಸಮರಿ ಆತ್ಮ ಇಸ್ ನೆವರ್ ದ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಆಫ್ ಎನಿ ಆಕ್ಷನ್. ಈ ಯಾವ ಕಾರ್ಯ ಅದಾವಲ್ಲ ಹೊರಗಿನ ಅದರ ಅವ್ ಕರ್ತೃನು ಅಲ್ಲ, ಅದ್ರ ಫಲದಾತೃನು ಅಲ್ಲ. ಈಸ್ ನಾಟ್ ಅನ್ ಆಬ್ಜೆಕ್ಟ್, ವಸ್ತು ಅಲ್ಲವ. ಹೊರಗ ಕರ್ತ ಅಲ್ಲ, ವಿಷಯಕ್ಕ ಅಕರ್ತ ಅದನ. ಅಮಂಗ್ ಆಲ್ ದ ಆಕ್ಷನ್ಸ್ ಕಿಲಿಂಗ್ ಈಸ್ ದ ಮೋಸ್ಟ್ ಪವರ್ಫುಲ್ ಒನ್. ಅನೇಕ ಕ್ರಿಯೆಗಳದಾವ ಜಗತ್ತಿನಲ್ಲಿ. ಬಹಳ ವರ್ಸ್ಟ್ ಯಾವುದು ಅಂತಂದ್ರೆ ಕೊಲ್ಲುದು. ಇದರಂತ ನೀಚ ಪಾಪ ಕೃತ್ಯ ಜಗತ್ತಿನಲ್ಲಿ ಬೇರೆ ಒಂದಿಲ್ಲ. ಇದನ್ನ ಯಾಕೆ ಹೇಳಕತ್ತಾರ? ಅರ್ಜುನ ಯುದ್ಧ ಭೂಮಿಯಲ್ಲಿ ಅದಾನೆ, ಅಲ್ಲಿ ಸಹಸ್ರಾರು ಜನರು ವಧ ಮಾಡ್ಬೇಕಾಗಿದೆ. ಆದ್ದರಿಂದ ಅವ ಅಕರ್ತ ಬುದ್ಧಿ ಅವನಲ್ಲಿ ಬರಲಿ ಅಂತ. ನಾ ಮಾಡೋವನು ಅಲ್ಲ, ಮಾಡಿಸೋವನು ಅಲ್ಲ, ಸಾಯವನು ಅಲ್ಲ, ಹುಟ್ಟವನು ಅಲ್ಲ. ಮತ್ ಇದನ್ನೆಲ್ಲ ಏನದಲ್ಲ, ಇದು ಶರೀರಕ್ಕೆ ಸಂಬಂಧಪಟ್ಟದ. ಶರೀರ ಸಾಯ್ತದ, ಹುಟ್ಟತದ, ಅದ ಕೊಲ್ತದ, ಅದ ಸಾಯ್ತದ. ನನಗೇನು ಅಂತ ಅಕರ್ತ ಬುದ್ಧಿಯಿಂದ ಸಾಕ್ಷಿಯಾಗಿರುವಂತ ತತ್ವ ಅವನ ಹೃದಯದಲ್ಲಿ ಬಿಂಬಿಸೋ ಸಲುವಾಗಿ ಪರಮಾತ್ಮ ಈ ಬೋಧನೆ ನೀಡ್ತಾ ಇದ್ದಾನೆ. ಹಾಗೆ ಅಮಂಗ್ ಆಲ್ ದ ಆಕ್ಷನ್ಸ್, ಇದು ಬಹಳ ಕೆಟ್ಟದ್ದು ಕಿಲ್ಲಿಂಗ್ ಅಂದ್ರ. ಲಾರ್ಡ್ ಎಮಾ ಟೇಕ್ಸ್ ದ ಎಕ್ಸಾಂಪಲ್. ಆತ್ಮ is neither the killer nor the kill. Atma is never a participant in any worldly transactions, either a subject or an object. ನೋಡಿ, ನಾನು ಕೊಲ್ಲವಲ್ಲ, ಕೊಲ್ಲಲ್ಪಡುವನು ಅಲ್ಲ. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಯತಿ ಪಾವಕ ನಯನಂ ಕ್ಲಿಯದೆ ಅಂತಿ ಅಪ್ಪು ಮಾರುತ ಅಂತಾರಲ್ಲ. ಹಂಗೆ ನನ್ನನ್ನು ಯಾವುದು ಸುಡಲಾರ್ದು ಕಟ್ಟು ಕತ್ತರಿಸುವುದಿಲ್ಲ. ನಾ ಯಾವುದಕ್ಕೂ ಸಿಲುಕಿದವ ಅಲ್ಲ. ಆದ್ದರಿಂದ ಇದು ಯಾವುದಕ್ಕೂ ಸಿಲುಕಿಲ್ಲ. ಆದ್ರ ಈ ಅನ್ಯವಾಗಿರುವಂತಹ ದೇಹಾದಿಗಳು ಅವು ಕೊಲ್ತಾವ, ಕೊಲ್ಲಿಸ್ಕೊಲ್ಪಡ್ತಾವ. ನಾನು ಅಸಂಗನಾಗಿ ಅಕ್ರಿಯನಾಗಿರೋದ್ರಿಂದ ಇವುಗಳ ಸಂಘ ಎಳ್ಳಷ್ಟು ನನಗಿಲ್ಲ. ಹೀಗೆ ಅವನ್ ತಿಳುವಳಿಕೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಯುದ್ಧ ಮಾಡುದು ಬಿಡುದು ಅವನ ಕರ್ತವ್ಯ. ಅವನ್ ತಿಳುವಳಿಕೆ ಕೊಡೋದಷ್ಟೇ ಕೆಲಸ. ಕೆಲವರು ತಪ್ಪು ಕಲ್ಪನೆ ಕೊಡ್ತಾರೆ, ಯುದ್ಧ ಮಾಡಂದ್ ಪ್ರೇರೇಪಿಸಾಕ್ತಾನಂತಾರ. ಇಲ್ಲ, ಅವ್ ತಿಳುವಳಿಕೆ ಕೊಟ್ರ ಅವ್ ಮಾಡುದು ಬಿಡುದು ಮುಂದಿಂದು. ನಿನಗೆ ಯಾವ್ದು ಯೋಗ್ಯತೆ ಅದನ್ನ ಹಾಕು ಅಂತ ಹೇಳಕ್ತಾನವ. ಅದನ್ನ ತಪ್ಪು ಅಭಿಪ್ರಾಯದಿಂದ ಸಮಾಜದೊಳಗೆ ಏನೇನು ಹೇಳಿ ಕೆಲವರು ನೋಡಿ ಸಮಾಜ ಘಾತಕರಾಗಿ ಭಗವದ್ಗೀತೆಗೆ ಮಸಿ ಹಚ್ಚಾಕತ್ತಾರ. ಆದ ಕಾರಣ ಬಹಳ ಎಚ್ಚರ ಇರ್ಬೇಕು ನಾವು. ಇರ್ಲಿ. ಹಾಗೆ ನಮಗೆ ಈ ಜಗತ್ತಿನ ಯಾವ ಬದಲಾವಣೆಗಳು ಟ್ರಾನ್ಸಾಕ್ಷನ್ಸ್ ಐದರ್ ಆಸ್ ಎನ್ ಸಬ್ಜೆಕ್ಟ್ ಆರ್ ಅನ್ ಆಬ್ಜೆಕ್ಟ್, ಇಲ್ಲಿ ವಿಷಯಗಳದಾವು ಎಲ್ಲಿ ಹೊರಗೆ, ಅವು ಯಾವ ನನಗೆ ಸಂಬಂಧ ಇಲ್ಲ. ಸರ್ವ ವ್ಯವಹಾರ ಅಗೋಚ, ಈ ವ್ಯವಹಾರಗಳಿಗೆ ಸಾಕ್ಷಿ ಇದೆ ನಾನು. ಯಾವುದೇ ವ್ಯವಹಾರ ಅದಾವಲ್ಲ, ನಡೀತಾವಲ್ಲ, ನನ್ನ ಸತ್ತಾ ಪಡ್ಕೊಂಡಿದ್ದು ಯಾದಿಗಳು ಎಲ್ಲ ಕೆಲಸ ಮಾಡ್ತಾವ. ಆದ್ರೆ ಅವುಗಳ ಸಂಘ ನನಗೆ ಇಲ್ದಿದ್ರು ಕೂಡ ನನ್ನ ಸತ್ಯವನ್ನು ಅನುಸರಿಸಿಕೊಂಡು ಇವು ಕ್ರಿಯಾರೂಪವಾಗಿ ತೋರ್ತಾವ ಮಿಥ್ಯೆಯಿಂದ. ಆದ್ದರಿಂದ ಈ ಪ್ರೆಸೆಂಟ್ಸ್ ಇನ್ ಎ ಡಿಫರೆಂಟ್ ವೇ. ಸಮ್ ಪೀಪಲ್ ಕನ್ಸಿಡರ್ ಆತ್ಮ ಟು ಬಿ ಕಿಲ್ಲರ್. ಕೆಲವ್ರು ಹೇಳ್ತಾರೆ ಆತ್ಮ ಕೊಲ್ತಾನ, ಕೊಲ್ಲಿಸ್ಕೋತಾನ. ಇಲ್ಲ, ಅದು ಯಾವಾಗ ಕೊಲ್ಲಲ್ಪಡುವುದಲ್ಲ, ಕೊಲ್ಲಿಸ್ಕೊಳ್ಳುವುದಲ್ಲ. ಅಂಡ್ ಸಮ್ ಅದರ್ಸ್ ಕನ್ಸಿಡರ್ ಆತ್ಮ ಇಸ್ ಟು ಬಿ ಕಿಲ್ಡ್. ಆತ್ಮ ಟು ಬಿ ಕಿಲ್ಡ್, ವಿಕ್ಟಿಮ್. ಕೊಂದ್ಬಿಟ್ನಂತ. ಏನ್ ಕೊಲ್ತಾನ ನೀವು? ಆತ್ಮ ಕೊಲ್ತಾನ? ಸಾಧ್ಯ ಇಲ್ಲ. ಬೋತ್ ಗ್ರೂಪ್ಸ್ ಆರ್ ರಾಂಗ್. ಕೊಲ್ಲುದಾಗಲಿ, ಕೊಲ್ಲಿಸ್ಕೊಳ್ಳುದಾಗಲಿ, ಅಹಂಕಾರ ಕೊಡುದಾಗ್ಲಿ, ಎಲ್ಲವೂ ಆತ್ಮನಿಗೆ ಸಂಬಂಧವಿಲ್ಲ. ಅಹಂಕಾರ ಧರ್ಮಗಳು ಕೊಂದಂತ ಅಭಿಮಾನ ಪಡವ ಅವ, ಅಯ್ಯೋ ಸಾಯ್ತಾನಂತೇಳಿ ದುಃಖ ಪಡವ ಅವ. ಯಾವ ಸಂಬಂಧ ಇಲ್ಲ ಆತ್ಮನಿಗೆ. If we extend it psychologically, we find that most of our pains are in the form of hurt and guilt. ನಾವು ಈ ಪ್ರಪಂಚದಲ್ಲಿ ಅನುಭವ ಏನ್ ಮಾಡ್ತೀವಿ ಸೈಕಾಲಜಿಕಲಿ? ನಮ್ಮ ಎಲ್ಲವೂ ದುಃಖಗಳು, ನಮ್ಮ ನೋವುಗಳು ಇವೆಲ್ಲವೇನದವ ಶರೀರಕ್ಕೆ ಸಂಬಂಧಪಟ್ಟವ, ದೇಹಕ್ಕಲ್ಲ. The role of a bhakta victim produces hurt and the role of karta produces guilt. ಅಂದ್ರೆ ಈ ಪಾಪವನ್ನ ಮಾಡವ ಯಾರು? ಯಾರಂದ್ರ ಇವ ದೇಹ ಉಳ್ಳವ. ದೇಹ ಪಾಪ ಮಾಡ್ತದ, ಆ ದೇಹನ ಅನುಭವಿಸ್ತದ. ಏನ್ ಯಾವ್ದು ಮಾಡಿರ್ತದೆ ಅದು ಉಂಟದ. ಮಾಡಿದವನು ಮಾಡಿದನು ಉಣ್ಣುವನು ಮನಿ ಅಂತ ಕಡಬು ಅಂತೇವನು. ಅದಕ್ಕೆ ಮಾಡಿದ್ದುಣ್ಣು
ಮಾರಾಯ ನೀ ಏನ್ ಮಾಡಿದಿಯಲ್ಲ ನಾವಾರ ಏನ್ ಮಾಡೋಣ ಅದಕ್ಕ ನಿನ್ ಕರ್ಮ ಕರ್ಮ ಅಂತ ಬಂದ್ ನೋಡ್ರಿ ಇಲ್ಲಿ ಶಬ್ದ ಅದ ಕರ್ತ ನೀ ಮಾಡಿದಿ. ಹೀಗೆ ಕರ್ತೃತ್ವ ಭೋಕ್ತೃತ್ವಗಳು ಏನ್ ಮಾಡ್ತಾವ ಅಂದ್ರೆ ಜೀವನನ್ನ ಈ ಬಂಧನಕ್ಕೆ ಒಳಪಡಿಸಿ ಅವನನ್ನ ಜನ್ಮಾಂತರ ತಿರುಗಿಸ್ತಾವ ಎಚ್ಚರ ಅಂತಾರ ಅವರು. ಆದ್ದರಿಂದ ಪೇನ್ ಇನ್ ದ ಫಾರ್ಮ್ ಆಫ್ ಹರ್ಟ್ ಇವೆಲ್ಲ ನಿಮಗ್ ದುಃಖ ಕೊಡ್ತಾವ, ಶರೀರ ಪಾತ್ ಮಾಡ್ತಾವ. ದ ರೂಲ್ ಆಫ್ ಭಕ್ತ ಪ್ರೊಡ್ಯೂಸಸ್ ಹರ್ಟ್. ಭೋಕ್ತ ಅಂದ್ರ ನಿಮಗ ತೊಂದ್ರೆ ಅಂತ, ದುಃಖ ಅಂದ್ರ ಭೋಕ್ತ. ಯಾವ ಭೋಗಾದಿಗಳು ಕೂಡ ನಿಮ್ಗೆ ಸುಖ ಕೊಟ್ಟಂಗ್ ಮಾಡ್ತಾವ, ಕೊನೆಗೆ ದುಃಖದಲ್ಲಿ ಪರ್ಯವಶವನಾಗ್ತಾವ. ಆದ್ದರಿಂದ ನೀವು ಭೋಕ್ತ ಅಥವಾ ಕರ್ತ ಆಗೋದು ಬಿಡ್ರಿ, ಭೋಕ್ತ ತಪ್ತದ. ಅದಕ್ಕೆ ಇವು ಆಪ್ತನ ಲಕ್ಷಣಗಳಲ್ಲ. ಆತ್ಮ ಅಕರ್ತ ಅದನ, ಅಭೋಕ್ತ ಅದನ. ನೀವು ಆ ಒಂದು ಅಧ್ಯಾಸವನ್ನ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕಿ ಆತ್ಮನು ನಾ ಮಾಡಾವಲ್ಲ, ನಾ ಉಣ್ಣಾವಲ್ಲ, ನನಗೆ ಏನು ಸಂಬಂಧ ಅಂತ ಇಷ್ಟು ಧೈರ್ಯವಾಗಿ ನಾವು ಆತ್ಮನ ಒಂದು ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಂಡಿದ್ವಿ ಅಂದ್ರ ಶರೀರ ಹೋಗುವಾಗಲೂ ಕೂಡ ಶರೀರ ಹೊರಡ್ತಾ ಇದೆ, ಹೋಗ್ಲಿ ಆತ್ಮನಂದ್ರ ಅಂದ್ರು ಬಿಡ್ರಿ, ಶರೀರ ಹೊಂಡ್ತದೆ ಬಿಡ್ರಿ, ಇನ್ನ ತೆಗೀರಿ ಅದನ್ನ ಸಲಾಯಿನ ತೆಗೀರಿ, ಇನ್ 1 ನಿಮಿಷದ ತೆಗೀರಿ ಹೇಳ್ತಾ ಇದ್ದೀನಿ ಅಂತಂದ್ರು. ಹಂಗ ಶರೀರ ಹೋಗೋದನ್ನ ಇದ್ರಿಟ್ ನೋಡ್ತಾರ, ಶರೀರ ತ್ರಾಸ ಆಗೋದು ನೋಡ್ತಾರ. ರಮಣ ಸಿಂಗ್ಗಳ ಅಂದ್ರು ನಾಳ್ತಿದ್ನೆ ನಾನು, ಹೌದು ನಾನು ಕೇಳಿಸ್ಕೊಂಡೆ. ಅಂತ ಕಣಗದ ಅದು ದುಃಖ ನನಗಲ್ಲ ಅಂತ ಅಂದಂಗದು. ಹೌದು ವಿಚಾರ ನೋಡ್ರಿ ಹೆಂಗದ ಮಹಾತ್ಮರು. ಅಲ್ರಿಪ್ಪ ನೀವು ನೆಳ್ಳಾಕ್ ಕತ್ತಿದ್ರಲ್ಲ, ಹೌದು ನೆಳ್ಳಾಕ್ ಕತ್ತಿದ್ದೆ, ನಿಮಗೆ ಹೆಂಗ್ ಗೊತ್ತಾತು? ನಾನು ಕೇಳ್ತಾ ಇದ್ದೆ, ನೀ ಹೆಂಗ್ ಕೇಳಿದಲ್ಲ ನಾನು ಕೇಳ್ತಾ ಇದ್ದೆ. ಅಂದ್ರೆ ಸಾಕ್ಷಿಯಾಗಿರುವಂತ ಒಂದು ತತ್ವ ಅದು. ಯಾವುದು? ಸಾಕ್ಷಿ ರೂಪವಾದಂತ ಆ ಒಂದು ನಿರ್ಗುಣ ಪರಮಾತ್ಮ ಯಾವಾಗ್ಲೂ ಅಸಂಗ ಇರ್ತದ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಹಾಗೆ ಯು ವಿಲ್ ಅಸೇಡ್ ಬೈ ಹರ್ಟ್ ಅಂಡ್ ಡಿಗೇಟ್. ದಿಸ್ ಈಸ್ ಸಂಸಾರ. ಈ ಸಂಸಾರ ಯಾಕೆ ಗಂಟು ಬರ್ತದೆ? ನೀವು ಮಾಡಾವಾಗಿದ್ರಿ, ಅದಕ್ಕೆ ಉಣ್ಣಾಕ್ ಬಂದಿವ ಸಂಸಾರಕ್ಕೆ. ಯಾಕೆ ಬಂದಿವೋ? ಹುಟ್ಟಾಕ. ಯಾಕೆ ಹುಟ್ಟಿದ್ಯೋ? ಸಾಯಾಕ. ಮತ್ತೆ ಈ ಚಕ್ರ ತಪ್ಪುದ ಯಾವಾಗ? ಯಾವಾಗ ನೀನು ಅಕರ್ತ ಅಭೋಕ್ತ ಆಗ್ತೀಯೋ ಅವಾಗ ಈ ಜನನ ಮರಣ ಚಕ್ರ ನಿನಗೆ ತಪ್ತದ. ನೋಡು, ಆರಿಸ್ಕೋ ಏನ್ ಬೇಕು ನಿನಗೆ. ಏನ್ ಸಂಸಾರಿ ಬೇಕೋ, ಏನ್ ಅಸಂಸಾರಿ ಆಗ್ಬೇಕಂತೀಯೋ? ಅಸಂಸಾರಿ ಆದ್ರೆ ಸದಾ ಸುಖಿ, ಸದಾ ಆನಂದವೇ ಆನಂದ. ಆದ್ರೆ ಸಂಸಾರಿ ಆದ್ರೆ ಸದಾ ದುಃಖವೇ ದುಃಖ. ಸಂಸಾರ ಅನ್ನೋದಕ್ಕೆ ಇನ್ನೊಂದು ಶಬ್ದ ದುಃಖ. ಅತ್ಯಂತ ದುಃಖದ ಕಣಿನೇ ಸಂಸಾರ. ಆದ್ದರಿಂದ ಇದನ್ನ ಆರಿಸ್ಬೋದು, ಯಾರು ಬೇಡ ಅಂತಾರ ಅವರು. ದ ಜ್ಞಾನಿ ಟ್ರಾನ್ಸ್ಕೆಂಡ್ಸ್ ಗಿಲ್ಟ್ ಅಂಡ್ ಪೇನ್ ಬೈ ಟ್ರಾನ್ಸ್ಕೆಂಡಿಂಗ್ ಕರ್ತೃತ್ವಂ ಅಂಡ್ ಭೋಕ್ತೃತ್ವಂ ಆಸ್ ಎ ಬಾಡಿ. ಅವ ಸಹಿಸ್ಕೊಂತಾನೆ ಅವನ್ನೆಲ್ಲ. ಸಿದ್ಧಾಳ್ರು ಸಹಿಸ್ಕೊಂಡ್ರು, ಎಲ್ಲ ಬೆಂಕಿಟ್ರು ಸಹಿಸ್ಕೊಂಡ್ರು, ವಿಷ ಕುಡಿದ್ರು ಸಹಿಸ್ಕೊಂಡ್ರು. ಏನ ಶರೀರಕ್ಕದ ಅದು ಕರ್ತೃತ್ವ ಭೋಕ್ತೃತ್ವ. ಅದ್ ಏನ್ರ ಮಾಡಿರ್ಬೇಕಲ್ಲ ಹಿಂದ, ಅದು ಉಣ್ಣಾಕತ್ತದ. ಸಮಾಧಾನದಿಂದ ಶಾಂತಿಯಿಂದ ತೆಗ್ಯಾಕ್ ಹೋಗ್ಲಿಲ್ರಿ ಮ್ಯಾಲಿನ ಬೆಂಕಿ. ರಕ್ತ ಬಸಿಯಾಕತ್ತದ. ದಾರಿ ಹೋಗ್ರಿ ಬಂದಪ್ಪ ಏನಿದು ಅವ್ರಿಗೆ ಗೊತ್ತಿಲ್ಲನು ಮ್ಯಾಲ ಬಸಿಯಾಕತ್ತೈತಿ ಬೆಂಕಿ ಇಟ್ಟಾರ ಅನ್ನೋದು ಅರಿವಿ ಬರ್ತದ. ಆದ್ರೆ ಯಾಕೆ ಸುಮ್ಮನೆ ಇದ್ರು? ಹಿಂದ ನಾ ಮಾಡಿರ್ಬೇಕು, ಅದು ತೀರಿಸ್ತಾ ಇದೆ ತನ್ನ ಸಾಲ. ಬಡ್ಡಿ ಕಟ್ಕೊಂಡ್ ಬಂದೈತಿ ಶರೀರ, ಮತ್ ತೀರಿಸ್ಬೇಕಲ್ಲ ಇದು ಬಡ್ಡಿ. ಆದ್ದರಿಂದ ಅದು ಬೆಂಕಿ ಏನಾಗಿರ್ಬೇಕು, ಅದು ಅದ್ರ ಸಾಧ್ಯದಿಂದ ತೀರ್ಸಾಕ್ತೈತಿ ಬಿಡಪ್ಪ. ಅದ್ರ ಗೊಡಿವ್ ನನಗ್ಯಾಕ? ನಾ ಅದ ಅಲ್ಲ ನಾ ಅದ ಆಗಿದ್ರಲ್ಲ. ಈಗ ನಾ ಎಲ್ಲಿದ್ದೀನಿ? ಸಮಾಧಿ ಒಳಗದೇನಿ. ಅವ್ರು ತಮ್ಮ ಸ್ಥಿತಿಯೊಳಗ್ ಕೂತಿದ್ರು, ಅರಿವಿಗೆ ಬಂತು. ಆದ್ರೂ ಕೂಡ ಅದಕ್ಕೆ ವಿಲಕ್ಷಣವಾದಂತ ಸಾಕ್ಷಿಯಲ್ಲಿದ್ರು. ಹೀಗಾಗಿ ಹೊರಗೆ ನಾವು ಬಂದದನ್ನ ತೆಗೆದ ಬೆಂಕಿ ಕರೆ, ಅವ್ರಿಗೆ ಅದ್ರ ಬಾಧ ತೆಗದಾರು ತೆಗದಿಲ್ಲ ಅನ್ನೋ ಬಾಧನ ಇಲ್ಲ. ವಿಷ ಕುಡ್ದಾಗ ಕೂಡ ಶರೀರ ಏನಾಗಿರ್ಬೇಕಿಂದ ಇದು ಹಾಕಿರ್ಬೇಕು. ಹಂಗ ಇದು ಹೋಗ್ಲಿ ಬಿಡಿದ್ ಶರೀರನ ಅಲ್ಲ. ಹಿಂಗ ಈ ಧೈರ್ಯ ಬರುವಂತದ್ದು ಯಾರಿಗೆ? ಎಲ್ಲಿ ಒಬ್ಬ ಮಹಾತ್ಮನಿಗೆ. ಆ ಧೈರ್ಯ ನೀವು ತಗೊಳ್ರಿ ಅಂತಾರ ಅವ್ರು. ಕರ್ತಾನೂ ಆಗ್ಬೇಡ್ರಿ, ಹೋಗ್ತಾನೂ ಆಗ್ಬೇಡ್ರಿ, ಇದ್ರ ಗೊಟಾಳೆ ಬೇಡ. ಹೋಗ್ ಯಾವ ನಿರಂತರವಾದ ಶಾಶ್ವತವಾದಂತ ಸುಖದ ನೆಲೆಯಲ್ಲಿ ಯಾಕೆ ಇರಬಾರ್ದು ನೀವು ಅಂತಾರ ಅವರು. ಅದಕ್ಕೆ ಯು ಶುಡ್ ಐಡೆಂಟಿಫೈ ವಿತ್ ದ ಕಾನ್ಸಿಯಸ್ನೆಸ್. ಅದಕ್ಕೆ ನಿಮ್ಮನ್ನ ನೀವು ಆತ್ಮನ ಗುರುತಿಸ್ಕೊಳ್ರಿ, ಸ್ವರೂಪವಾಗಿ ಉಳಿರಿ, ಅಕರ್ತ ಅಭೋಕ್ತಾಗಿ ಉಳಿರಿ, ವಿಷಯಾಗಿ ಉಳಿರಿ. ವಿಷಯ ಆಗ್ಬೇಡ್ರಿ. ನಾಟ್ ಎನ್ ಆಬ್ಜೆಕ್ಟ್ ಬಟ್ ಎವರ್ ಆಸ್ ಎ ಸಬ್ಜೆಕ್ಟ್. ಯಾವಾಗಲೂ ವಿಷಯಾಗಿ ಉಳಿರಿ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಎಂಫಸೈಸಸ್, ಒತ್ತಾಯ ಮಾಡ್ತಾನೆ ಇದನ್ನ. ದಿಸ್ ಈಸ್ ಇನ್ ದ ವರ್ಸ್ 2 of 19 of the ಭಗವದ್ಗೀತಾ. ಇದನ್ನ ಭಗವದ್ಗೀತೆ 19ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಿದ್ದಾನೆ.
ಯಾವ್ದು 19ನೇ ಶ್ಲೋಕ ಅಂದ್ರೆ ಹೇಳ್ತಾರ ನೋಡ್ರಿ ಇಲ್ಲಿ, ಬಹಳ ಒತ್ತಾಯ ಮಾಡಿ ಭಗವಂತ ಇದನ್ನ 19ನೇ ಶ್ಲೋಕದಲ್ಲಿ ಹೇಳ್ಯಾನ. ಯಾವುದು? ಯಂ ಏನಂ ವೇತ್ತಿ ಹಂತಾರಂ ಯಶ್ಚೇನಂ ಮನ್ಯತೆ ಹತಂ, ಯ ಏನಂ ವೇತ್ತಿ ಹಂತಾರಂ ಯಜ್ಞೇನಂ ಮನ್ಯತೆ ಹತಂ, ವೌತೌ ನ ವಿಜಾನಿತೋ ನಾಯಂ ಅಂತಿನ ಅನ್ಯತೆ. ಸ್ಪಷ್ಟ ಅದ ನೋಡ್ರಿ, ಅದ ಇದು ಭಗವದ್ಗೀತಾ ಅದನ್ನ ಇದು ಇಲ್ಲಿದ ತಗೊಂಡಾರ ಅವ್ರು ಕಠೋಪನಿಷತ್ತು ಹೇಳಿಬಿಟ್ಟಾರ. ಅವ್ರು ಕಠೋಪನಿಷತ್ತಿನ ಕೆಲವು ಮಂತ್ರಗಳನ್ನ ಭಗವದ್ಗೀತಾ ಎರವಲು ತಗೊಂಡದ. ಯಾಕಷ್ಟು ಇಂಪಾರ್ಟೆಂಟ್ ಅದ ಇವು. ಏನ್ ಹೇಳ್ತದ? ಈ ಆತ್ಮನನ್ನು ಕೊಲ್ಲುವನೆಂದು ತಿಳಿಯುವವನು ಹಾಗೂ ಇವನು ಸತ್ತವನೆಂದು ತಿಳಿಯುವವನು ಇವರಿಬ್ಬರೂ ತಿಳಿದವರಲ್ಲ. ಏಕೆಂದರೆ ಈ ಆತ್ಮನು ವಾಸ್ತವವಾಗಿ ಯಾರನ್ನು ಕೊಲ್ಲುವುದಿಲ್ಲ ಮತ್ತು ಯಾರಿಂದಲೂ ಸಾಯುವುದಿಲ್ಲ. ಇದ್ರ ಮೇಲಿನ ಶ್ಲೋಕ ಭಗವದ್ಗೀತೆಯಲ್ಲಿ ನಾಯಂಬತ್ವ ಏನ್ ಬಂದತಲ್ಲ ಇಲ್ಲಿ, ಆ ಶ್ಲೋಕದ ಮೇಲಿನ ಶ್ಲೋಕ ಅಲ್ಲಿ ಭಗವದ್ಗೀತೆಯಲ್ಲಿ ಏನದ? ಈ ಆತ್ಮನನ್ನು ಕೊಲ್ಲುವವನೆಂದು ತಿಳಿಯುವವನು, ಯಾರ ಕೊಲ್ತೇವಂತ ಅನ್ನವರು ನೀವು ಸತ್ ಅಂತ ತಿಳಿಯವರು ಇವರಿಬ್ರು ಯಾರು ತಿಳಿದಿಲ್ಲ. ಯಾವಾಗ ಸತ್ತಿಲ್ಲ, ಯಾರಿಂದ ಕೊಲ್ಲಿಸ್ಬಿಟ್ಟಿಲ್ಲ. ಯಾಕೆಂದರೆ ಅವ ಆತ್ಮ ವಾಸ್ತವವಾಗಿ ವಿಚಾರ ಮಾಡಿದ್ರ ಅವ ಯಾರನ್ನು ಕೊಲ್ಲವಲ್ಲ, ಯಾರಿಂದಲೂ ಸಹಾಯವಲ್ಲ. ಆ ಮಂತ್ರಕ್ಕೆ ಅನುಸರಿಸಿ ಈ ನ ಜಾಯತೆ ಮ್ರೀತೇವ ಒಂದು ಮಂತ್ರ ಬಂದೈತ. ಹೆಂಗ್ ಸಾಯುವುದಿಲ್ಲ, ಹೆಂಗ್ ಕೊಲ್ಲುವುದಿಲ್ಲ ಅನ್ನೋದನ್ನ ನ ಜಾಯತೆ ಮ್ರೀತೇವ ಅನ್ನೋ 20ನೇ ಶ್ಲೋಕ ಬಂದದ. ಅದನ್ನ ಇಲ್ಲಿ ರವಿಷ್ಠವರ ಈ 2 ಶ್ಲೋಕಗಳ ಮೂಲಕ ಹೇಳ್ಕೊಂತ ಬಂದಾರ. ಅವ ಹುಟ್ಟವಲ್ಲಪ್ಪ, ಸಾಯವಲ್ಲ, ಉತ್ಪತ್ತಿಯಾಗಿ ಇರ್ತಾನಂತೂ ಅಲ್ಲ, ಅವನ್ ಜನ್ಮ ರಹಿತದಾನ, ನಿತ್ಯದಾನ, ಸನಾತನದಾನ, ಪುರಾತನದಾನ. ಶರೀರ ನಾಶ ಆದ್ರೂ ಇವು ಯಾವಾಗ್ಲೂ ಇರವ, ನಾಶ ಆಗುದಿಲ್ಲ ಅನ್ನುವಂತ ತತ್ವವನ್ನ ಹೇಳ್ಕೊಂತ ಹೋಗ್ಯಾರ. ಮುಂದಿನ ಕಾಲದಲ್ಲಿ ಏನ್ ಹೇಳ್ತಾರ ನೋಡು. ಗಾಳಿ ಹಾಯ್ದು ಏಜು ಹೊರಗ್ ಕುಂತೇನೆ ನಾನು. ಎಷ್ಟನೇದ್ರದು? is the most powerful one. ಅದಾಗ್ಯದ. ಈಗ ನೋಡ್ರಿ, if we extend it philosophically, we find that most of our pain are in the form of hurt and guilt. The role of bhakta produces hurt and the role of karta produces guilt. So long as one is a karta bhokta, he will be assailed by hurt and guilt. ಎಲ್ಲಿವರೆಗೆ ನಾವು ಈ ದುಃಖದಿಂದ, ದುಃಖಮಯ ಸಂಸಾರದಿಂದ ಬಿಡುಗಡೆ ಆಗ್ಬೇಕಂತಂದ್ರ ನಾವು ಅಕರ್ತ ಭೋಕ್ತ ಆಗಿ ಉಳಿಬೇಕಾಗ್ತದ. ದ ಜ್ಞಾನಿ ಟ್ರಾನ್ಸ್ಕೆಂಡ್ಸ್ ಗಿಲ್ಟ್ ಅಂಡ್ ಪೇನ್. ಅವ ಏನ್ ಮಾಡ್ತಾನಂದ್ರ ಜ್ಞಾನಿ ಇವುಗಳನ್ನ ದೇಹಕ್ಕೆ ಹಾಕಿ ತಾನು ತನ್ನಗೆ ಇರ್ತಾನ, ತನ್ನ ಸ್ವರೂಪದಲ್ಲಿ ಮನೆಯೊಳಗ್ ಕುಂತಿರ್ತಾನ. ಅವನ್ನೆಲ್ಲಾನು ಬದಲಾವಣೆ ಮಾಡ್ತಾನ. ಏನೋ ಒಂದು ಮಾಡುದಿದ್ರೆ ಅಕರ್ತ ಆಗಿ ಮಾಡ್ತಾನ, ಏನೋ ಒಂದು ಉಣ್ಣುದಾಗಿದ್ರೆ ಅಭೋಕ್ತ ಆಗಿ ಉಂಟಾನ. ಉಣ್ಣುದು ಇದೆಯಾ ನಾ ಅಲ್ಲ, ಹೀಗೆ ಸಾಕ್ಷಿಯಿಂದನೂ ಉಳಿತಾನವ. ಟ್ರಾನ್ಸ್ಕೆಂಡ್ಸ್ ಬದಲಾವಣೆ ಮಾಡ್ಕೋತಾನ, ಪರಿವರ್ತನೆ ಮಾಡ್ಕೋತಾನ, ಕ್ರಿಯೆಗಳನ್ನ ಅಕ್ರಿಯವಾಗಿ ನೋಡ್ತಾನ, ಸಂಘವನ್ನ ಹೊಂದಿದ್ರು ಕೂಡ ಅಸಂಗನಾಗಿ ನೋಡ್ತಾನ. ಹೀಗೆ ಬದಲಾವಣೆ ಮಾಡ್ಕೋಬೇಕು ನಾವು ಏನ ಮಾಡುವಾಗ. ಕೃಷ್ಣ ಎಂಸೈಸಸ್ ಇನ್ ವರ್ಸ್ 2 of 19 19 ಹೇಳಿದ್ರಿ ಇದನ್ನ. ದ ಸೆಕೆಂಡ್ ಲೈನ್ ಆಫ್ ದಿಸ್ ವರ್ಸ್. ಅದನ್ನ ಮತ್ತೆ ಇನ್ನು ಹೇಳ್ತಾರ ನೋಡ್ರಿ. ಇದೀಗ ಹೇಳಿದಿವಲ್ಲ, ಅದೇ ಶ್ಲೋಕವನ್ನ ಭಗವದ್ಗೀತೆಯ ಆ ಶ್ಲೋಕಗಳನ್ನ 2 ಶ್ಲೋಕಗಳನ್ನ ಇಲ್ಲಿ ತಗೊಂಡೇವಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರ ನೋಡಿ. 20ನೇ ಶ್ಲೋಕ. ಹಂಗಾರೆ ಈ ಆತ್ಮನನ್ನ ಹೇಗೆ ಸರಿಯಾಗಿ ತಿಳ್ಕೋಬೇಕು ಅನ್ನುವಂಥದ್ದು ಮಾತದ. ಕಥಂ ಪುನರಾತ್ಮಾನಂ ಜಾನಾತಿ ಉಚ್ಯತೆ. ಆತ್ಮನನ್ನ ಸರಿಯಾಗಿ ಹೆಂಗೆ ತಿಳ್ಕೋಬೇಕು, ಅದನ್ನ ಯಾವ ರೀತಿ ಪರಿಗಣಿಸ್ಬೇಕು, ನಾವು ಅರಿಬೇಕು. ಅರಿಯಲ್ ಪಡೆದೇ ಇದ್ರು ಕೂಡ ಒಂದು ಅಣಿವಿನಿಂದ ತಿಳ್ಕೋಬೇಕಲ್ಲ, ಹೇಗೆ ಹೇಳ್ತಾರ ನೋಡ್ರಿ. ಅಣೋರಣೀಯಾನ್ ಮಾತೋ ಮಯ್ಯಾನ್ ಆತ್ಮಶ್ಯ ಜಂತೋರ್ನಿಮಿತೋ ಗುಹಾಯಾಮ್ ತಮಕ್ರತು ಪಶ್ಯತಿ ವಿಕಶೋಕೋ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನ. ಅಣುವಿನಿಗಿಂತ ಅಣುವಾಗಿ, ಮಹತ್ತಿಗಿಂತಲೂ ಮಹತ್ತಾಗಿ ಇರುವ ಆತ್ಮನು ಈ ಜಂತುವಿನ ಗುಹೆಯಲ್ಲಿ ಇಡಲ್ಪಟ್ಟಿರುವನು. ಅವನನ್ನು ಅಕೃತವಾದವನು ಕಂಡುಕೊಳ್ಳುವನು. ಧಾತು ಪ್ರಸಾದದಿಂದ
ಆತ್ಮನ ಮಹಿಮೆಯನ್ನ ಕಂಡುಕೊಂಡು ಶೋಕವಿಲ್ಲದವನಾಗುವನು ಅನ್ನುವಂಥದ್ದು. ಇಲ್ಲಿ ಅಣುವಿಗಿಂತ ಅಣು ಅಂದ್ರೆ ಸಾಸ್ವಿ ಕಾಳಿಗಿಂತ ಸಣ್ಣ ಅಂತ. ಇಲ್ಲಿ ಇವೆಲ್ಲ ಲೋಕಗಳದಾವಲ್ಲ ಅಗದಿ ಸೂಕ್ಷ್ಮ ಆಗದಾವ, ಒಂದಕ್ಕಿಂತ ಆತ್ಮ ಹೋಗ್ಯಾವಲ್ಲ. ಆತ್ಮ ಎಷ್ಟು ಸೂಕ್ಷ್ಮ ಅದಾನ ಅಂದ್ರ ಇಲ್ಲಿ ಸಾಪೇಕ್ಷಕದಾವ ಎಲ್ಲಾವು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮಾಯೆಗಿಂತಲೂ ಮಾತಿಗಿಂತಲೂ ಅತಿ ಸೂಕ್ಷ್ಮ ಅಂತ ಅರ್ಥ. ಹೀಗೆ ಇದು ದೊಡ್ಡ ಪರಿಣಾಮ. ಸಣ್ಣದು ಸಾಸ್ವಿ ಕಾಳ, ದೊಡ್ಡದು ಪೃಥ್ವಿ ಅಂತ ತಗೋತಾರ. ಮತ್ ದೊಡ್ಡವ ಅಂದ್ರೆ ಹೆಂಗ್ ದೊಡ್ಡವ? ಈ ಪೃಥ್ವಿಗಿಂತ ಎಲ್ಲಾ ಲೋಕಗಳಿಗಿಂತ ದೊಡ್ಡವ ಅಂತ ತಿಳ್ಕೊಬೇಕು. ಸಣ್ಣವ ಅಂದ್ರೆ ಸಾಸ್ವಿ ಕಾಳಕ್ಕಿಂತ ಸಣ್ಣವ ನಾವು ತಿಳ್ಕೊಳ್ಳೋ ಸಲುವಾಗಿದು. ಆದ್ರ ಲೋಕದಲ್ಲಿ ಅಣುವಾಗಲಿ ಮಹತ್ತಾಗಲಿ ಆ ಯಾವ ವಸ್ತುಗಳೇ ಇದ್ರು ಕೂಡ ಅವು ಕೂಡ ಆತ್ಮನಿಂದಲೇ ಸ್ವರೂಪಗಳದ್ದಾಗ್ಯಾವ. ಪರಮಾರ್ಥ ರೂಪ ನಾವು ಆತ್ಮನೇ, ಒಂದೇ ಚೇತನ, ಒಂದೇ ಬ್ರಹ್ಮವೇ. ಈ ಜಗತ್ತು ಮಾಯಿಂದ ಕಲ್ಪಿಸಲ್ಪಟ್ಟಂತ ಯಾವ ಮಿಥ್ಯವಾದಂತ ಜಗತ್ತು, ಜಗತ್ತಿನ ಕಾರ್ಯಗಳಾದಂತ ಭೂತ ಭೌತಿಕ ಜಗತ್ತು, ಭೌತಿಕ ವಸ್ತುಗಳು, ಈ ದೇಹಾದಿಗಳು ಎಲ್ಲವೂ ಎಲ್ಲಿಂದ ಹುಟ್ಟ್ಯಾವ? ಆತ್ಮನಿಂದಲೇ. ಇಲ್ಲಿ ಸಣ್ಣನು ಅದಾವ, ದೊಡ್ಡನು ಅದಾವ. ಅದಕ್ಕೆ ಅವ ಮಹತ್ತಿಗಿಂತ ಮಹತ್ತದನ, ಅಣುವಿಗಿಂತಲೂ ಸೂಕ್ಷ್ಮದನ ಅನ್ನುವಂಥದ್ದು ಮಾತು ಹೇಳಿದೀವಿ ಅಂತ ಹೇಳ್ತಾ. ಆತ್ಮನ ಸ್ವರೂಪನ ಅದಾವು, ಒಬ್ಬನೇ ಆತ್ಮ. ಹೀಗೆ ಆತ್ಮನ ಬಿಟ್ರೆ ಇವು ಯಾವ ಇಲ್ಲ. ಆತ್ಮನ ಅಸ್ತಿತ್ವನ ಪಡ್ಕೊಂಡೆ ಇವೆಲ್ಲ ಅದಾವ. ಆದ್ದರಿಂದ ಆತ್ಮನ ಅಣುವಿಗಿಂತ ಅಣು, ಮಹತ್ವಗಿಂತ ಮಹತ್ವಾಗ್ಯಾನ. ಯಾವುದೇ ಇವ ನಾಮರೂಪಗಳು ತೋರ್ತಾವ, ಉಪಾದಿಯಿಂದ ತೋರ್ತಾವ. ಚೇತನವನ್ನು ಉಪಾಧಿ ಮಾಡಿಕೊಂಡವ್ ತೋರ್ತಾವ ಹೊರತಾಗಿ ನಿಜವಾಗಿ ನೋಡಿದ್ರೆ ಅವ್ ಮಿಥ್ಯ ಇದ್ದು ತೆಗೆದು ಬಿಟ್ರೆ ಸತ್ಯವಾದಂತ ಎಲ್ಲ ಕಡೆ ಆತ್ಮನೇ ಹಾಸುವಕ್ಯಾನ, ಅಂತರ್ಯಾಮಿ ಆಗ್ಯಾನ ಅನ್ನೋದು ಈ ಶ್ಲೋಕದ ಅಂತರ್ಯ. ಅದನ್ನು ಓದೋಣ, ಗುರುಗಳು ಏನ್ ಹೇಳ್ತಾ. ದಿಸ್ ಈಸ್ another important ಶ್ಲೋಕ that describes ಆತ್ಮ ಲಕ್ಷಣ. ಅದಕ್ಕ ಅಸಾಧ್ಯವಾದಂತ ಬ್ರಹ್ಮನ ತಿಳ್ಕೊಬೇಕಾಗಿತ್ತು ಅಂದ್ರೆ ಕೆಲವು ಲಕ್ಷಣ ಬೇಕಾವ. ಅದಕ್ಕೆ ಇಲ್ಲಿ ಇದು ಒಂದು ಲಕ್ಷಣ ಕೊಟ್ಟಾರ ಅವರು, ಅಣೋರಣೀಯ ಮಹತ್ವಮಯ. ಈ ಲಕ್ಷಣ ಅನಿವಾರ್ಯವಾಗಿ ತಿಳಿವಿಗೋಸ್ಕರವಾಗಿ ಹೇಳ್ಬೇಕಾಗಿದೆ, ತಿಳಿವು ಸಲುವಾಗಿ ಮಾತ್ರ. ಅಲ್ಲಿ ಯಾವುದು ದೃಷ್ಟಾಂತಕ್ಕೆ ಅವಕಾಶ ಇಲ್ಲ. ಆತ್ಮತ್ ಪದಕ್ಕ ದೃಷ್ಟಾಂತವನ್ನು ಹೇಳಲೇಬಾರದು ಅಂತ. ದೃಷ್ಟಾಂತ ಅದಕ್ಕೆ ಸಂಬಂಧ ಇಲ್ಲ. ಇನ್ನೊಂದಿದ್ದು ಅದನ್ನ ದೃಷ್ಟಾಂತ ಇರ್ತದೆ, ಆದ್ರೆ ಇನ್ನೊಂದು ಇಲ್ಲವೇ ಇಲ್ಲ. ಮತ್ತೆ ದೃಷ್ಟಾಂತ ಯಾಕೆ ಹೇಳ್ತೀರಿ? ತಿಳ್ಕೊಳ್ಳೋ ಸಲುವಾಗಿ. ಆತ್ಮನಿಂದ ಭಿನ್ನ ನಾವು ಅದನ್ನ ಮರೆತು ಹೊರಗೆ ಬಂದಿವೆಲ್ಲ, ಮತ್ತೆ ತಿಳಿಸಿ ಹೇಳ್ಬೇಕಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಟ್ಟು ದ್ರಾಷ್ಟಾಂತಕ್ಕೆ ನಮ್ಮನ್ನ ಕರ್ಕೊಂಡ್ ಬರ್ತಾರ ಗುರುಗಳು. ಇರ್ಲಿ, ಏಕದೇಶಿ ಇರ್ತದ, ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಗೆ ಅದ್ರದ್ದು ಮರುವುದಲ್ಲ, ಅರಿವು ಮಾಡ್ಬೇಕಾದ್ರೆ ಆ ಪರಮಾತ್ಮ ಕೆಲವೊಂದು ಅಣುವಿನ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾ ಇದ್ದಾನೆ. ಆತ್ಮ ಲಕ್ಷಣ ಅಂತಾರೆ ಇದಕ್ಕೆ. Here Lord Yama says that Atma Tvicham is inherent in creation. ಆತ್ಮ ತತ್ವ ಎಲ್ಲ ಒಂದು ಜೀವಿಗಳಲ್ಲಿ ಅದು ಇದ್ದುಕೊಂಡು ಹೊರಗೆಲ್ಲ ಆಟ ಆಡಿಸ್ತಾ ಇದೆ. ಎಂತರ ರೊಡಾನಿ ಮಾಯ. ಅದು ಎಲ್ಲ ಭೂತಗಳ ಹೊರಗೆ ಅದು ಅವ್ಯಕ್ತವಾಗಿ ಇದ್ದುಕೊಂಡು ಈ ಜಗದ ವೈಚಿತ್ರ್ಯವನ್ನು ಉಂಟು ಮಾಡ್ತಾ ಇದೆ. ಹಾಗೆ ಡಿಸ್ಕ್ರೈಬ್ಸ್ ಅದೇನ್ ಮಾಡ್ತದೆ, ಆತ್ಮ ಚೈತನ್ಯ ಮೀನ್ಸ್ ಇನ್ಹರೆಂಟ್. ಅದು ಎಲ್ಲಲ್ಲಿ ಅದ ಆಸ್ವಕ್ಕದ ಇನ್ ದ ಕ್ರಿಯೇಷನ್ ಅಂಡ್. ಯಾಕ ಅದಾಗೈತಲ್ಲ ಒಂದ್ ದೃಷ್ಟಿಗಳು ಮೇಲ್ಮಟ್ಟದೊಳಗೆ. ಆದ್ರೆ ಈಗ ನಾವು ಅದೇ ಅಂತರ್ಯಾಮಿ ಆಗದ, ಇನ್ಹರೆಂಟ್ ಅಂಡ್ ಇಟ್ ಈಸ್ ಆಲ್ ಪ್ರಿವೈಡಿಂಗ್. ಎಲ್ಲ ಕಡೆ ಹೊರಗೆ ಎಲ್ಲ ಕಡೆ ಅದೇ ತುಂಬಿಕೊಂಡದ. ಇಟ್ ಈಸ್ ಸಮ್ ವಾಟ್ ಇನ್ ಕರೆಕ್ಟ್ ಟು ಸೇ ದಟ್ ಕಾನ್ಶಿಯಸ್ನೆಸ್ ಇನ್ ದ ಬಾಡಿ. ಹಂಗಾರೆ ಹೊರಗಿರುವಂತದ್ದು ಇಲ್ಲಿಲ್ಲ ಅಂತೇನು, ನಮ್ಮ ದೇಹದಲ್ಲಿಯೂ ಕೂಡ ಅದೇ ಅದ. ಅದ ಅಂತ ತಿಳ್ಕೊಂಡು ನಾವು ಉಸಿರಾಡ್ಸಕತ್ತೀವಿ, ಮಾತಾಡಕತ್ತೀವಿ, ಎಲ್ಲಾ ಪಂಚೇಂದ್ರಿಯಗಳು ಕೆಲಸ ಮಾಡಕತ್ತಾವ. ದ ಕರೆಕ್ಟ್ ಎಕ್ಸ್ಪ್ರೆಷನ್ ಈಸ್ ದಟ್ ಕಾನ್ಶಿಯಸ್ನೆಸ್ ಇನ್ ದ ಬಾಡಿ ಆಲ್ಸೋ. ಹೊರಗಿರುವಂತ ವ್ಯಾಪಕ ಇರುವಂತ ಓಮ್ನಿಪ್ರೆಸೆಂಟ್ ಇರುವಂತ ಯಾವ ತತ್ವದಲ್ಲ ಅದು ನಮ್ಮ ದೇಹದ ಒಳಗುನು ಅದ, ಎಲ್ಲಾ ಕಡೆ ಇರುವಂತದ್ದು. ಇಲ್ಲಿ ಯಾಕಿಲ್ಲ? ಇಲ್ಲಿಯೂ ಅದ. The former statement would imply that consciousness is finite and located in the body. ಆದ್ರೆ ಮೊದಲೇನಂತಿದ್ವಿ,
ನಮ್ಮ ದೇಹದೊಳಗ ಒಂದು ಚೈತನ್ಯ ಐತಪ್ಪ. ನಾವ್ ಈ ಊರೊಳಗ ಅದೇವಿ, ಜಗತ್ನಾಗ ಅದೇವಿ. ಎಲ್ಲ ನಿನ್ನೊಳಗ ಈ ಯಾವ ದೇಹದ ಪ್ರಾಣದ ಮನಸ್ಸದ ಬುದ್ಧಿದ ಇಂದ್ರಿಯಗಳ ನಿನ್ನಿಂದ ಕಲ್ಪಿತವಾಗಿ ತೋರ್ತಾವ. ಅವುಗಳಿಗೆ ಆಧಾರ ಅಧಿಷ್ಠಾನವಾಗಿರುವಂತ ನೀನೇ ಇದೆಯಾ. ಆದ್ರ ನಿನ್ನೊಳಗ ಆತ್ಮ ಇಲ್ಲ. ಆತ್ಮನಲ್ಲಿಯೇ ಇದೆಯಾ ಆದಿ ಪ್ರಪಂಚ ಕಲ್ಪಿತ ಆಗ್ಯಾವ ಅನ್ನೋದು ಮುಖ್ಯವಾದಂತ ಥೀಮ್ ಇದು. ಈಗೇನ್ ತಿಳ್ದಿರಿ? ಕಾನ್ಶಿಯಸ್ ಇಸ್ ಫೈನೈಟ್ ಅಂತ ತಿಳ್ಕೊದ್ರಿ, ಅರು ಅಂತ ತಿಳ್ಕೊಂಡು ಅದಕ್ಕೆ ಏನ್ ಕೊಟ್ಟಿದ್ರಿ? ವಿಶೇಷಣ ಕೊಟ್ಟಿದ್ರಿ. ಅಲ್ಲ, ಅದು ನಾಮ ಅಂತ ತಿಳ್ಕೊಳ್ರಿ. While the later means that consciousness exists beyond the body also. ನಿಮ್ ಒಳಗ ಅಂತ ತಿಳ್ಕೊಂಡ್ರಲ್ಲ, ಹಂಗಲ್ಲ. ನಿಮ್ ಒಳಗ ನಿಮ್ಮ ಆತ್ಮನಲ್ಲಿ ಅದು ತೋರ್ತದಲ್ಲ, ನಿಮ್ಮ ಆತ್ಮನಲ್ಲಿ ಇಡೀ ಜಗತ್ತ ತೋರ್ತದ ಅಂತ ತಿಳ್ಕೊಡ್ರಿ. ನಾ ಜಗತ್ತಿನಲ್ಲಿ ನಾ ಅದೇ ನೀ ಆತ್ಮ ಅಂದ್ರ ಅಷ್ಟ ಅದನವ ಇಲ್ಲ, ವಿಶಾಲ ಅದನವ. ಅವ ವ್ಯಾಪಕವಾಗಿರುವಂತ ಪರಿಪೂರ್ಣ ಇರುವುದರಿಂದ, ಅವ ಎಲ್ಲ ಕಡೆ ಇರುವುದರಿಂದ ಒಳಗಿದ್ದಂತವ ಘಟಾಕಾಶವೇ ಮಹಾಕಾಶದ. ಅದ್ರ ಉಪಾಧಿಯಿಂದ, ದೇಹದ ಉಪಾಧಿಯಿಂದ ಅದು ಹೊರಗೆ ಬ್ಯಾರೆ ಅಂತ ತೋರಾಗ್ತದ. ಆ ಉಪಾಧಿ ತೆಗೆದು ಹಾಕಿದ್ರ ಎಲ್ಲವೂ ಮಹಾಕಾಶವೇ. ಯಾವ್ದು ಆ ಆಕಾಶ ಉಪಾಧಿ ಆಕಾಶಗಳಿಲ್ಲ. ಇಲ್ಲ ಉಪಾಧಿ ಅಂತ ಹೇಳ್ತೇವೆ ನಾವು ಇಷ್ಟ. ದ ಓನ್ಲಿ ಡಿಫರೆನ್ಸ್, ಟೈಮ್ ಆಯ್ತು, ಇದೊಂದ್ ಸಾಲ ಓದ್ಬಿಟ್ಟು. The only difference is that consciousness is recognizable in the body. ಹೌದಾ? ಮತ್ತದು ಹೆಂಗ್ ಗುರ್ತಾಗ್ತಬೇಕು ಅಂತ? ಹೊರಗೆ ಎಲ್ಲ ವಿಶಾಲವಾಗಿ ಪರಿಪೂರ್ಣದ ಅಂದ್ರ ಅದನ್ನ ಗುರುತಿಸ್ಲಿಕ್ಕೆ ದೇಹದಿಂದ ಗುರುತಿಸ್ಲಾಕ್ ಬರ್ತದೆ ನೋಡಿ. ನಾವು ಸಚ್ಚಿತ್ ಆನಂದ ಪರಿಪೂರ್ಣದೇನೆ ಅನ್ನುವಂಥದ್ದು ನಾವು ಗುರುತಿಸ್ಬೇಕಾದ್ರೆ ದೇಹದ ಉಪಾಧಿಯಿಂದ ತಿಳಿಯಾಕ ಬರ್ತೈತಿ. ನಿರುಪಾಧಿಕವಾದ ನಿರ್ಗುಣ ತತ್ವವನ್ನ ತಿಳಿಯಾಕ ಬೇಕಲ್ಲ. ಇನ್ನೊಂದು ಜೀವರೂಪನಾಗಿ ನಾವು ಭಿನ್ನವಾಗಿ ಅದ ಅಂತ ತಿಳ್ಕೊಳಕ್ ಬರ್ತದ. ಆ ವೃತ್ತಿ ರೂಪ ಆನಂದವನ್ನು ಅನುಭವಿಸ ಬರ್ತದೆ, ವಿಲಕ್ಷಣ ಆನಂದವನ್ನ. ಹಾಗೆ ನಾವು ದೇಹದೊಳಗಿದ್ದು ಅರಿವಾಗಿ ಅರಿವನ್ನು ತಿಳ್ಕೊಂಡು ಅರಿವನ್ನ ನಾವು ಅದೇ ಆಗಿ ಉಳಿದಾಗ ಈ ದೇಹ ಅನ್ನುವಂಥದ್ದು ಮಿಥ್ಯ ಆಗಿ ಹೋಗ್ತದ. ಸತ್ಯ ಅರಿತರೆ ಮಿಥ್ಯ, ಮಿಥ್ಯ ಅರಿತರೆ ಸತ್ಯ ಸಿದ್ಧಿ. ಆ ಮಿಥ್ಯ ಆದಂತ ಶರೀರವನ್ನ ತಿಳ್ಕೊಂಡ್ಬಿಟ್ರ ಸತ್ಯ ಅನ್ನುವಂಥದ್ದು ಅದು ಎಲ್ಲಾ ಕಡೆ ಅದ, ಒಳಗೂ ಅದ, ಹೊರಗೂ ಅದ. ಇಟ್ ಈಸ್ ಸ್ಪ್ರೆಡಿಂಗ್ ಆಲ್ ಓವರ್ ದ ವರ್ಲ್ಡ್. ಅಂಡ್ ಈ ಒಳಗು ಮತ್ತು ಹೊರಗ ಅದು ಒಳಗಿರುವಂತ ಅಂತರ್ಯಾಮಿ ಹೊರಗ ತೋರ್ತಾನ. ಅಣೋರಣೀಯಾನ್ ಮಹತ್ವಮಯನ್ ಅನ್ನುವಂತ ಈ ಶ್ಲೋಕದೊಂದಿಗೆ ನನಗ್ ತಿಳಿದಂತ ಒಂದೆರಡು ತೊದಲು ನುಡಿಗಳನ್ನ ಗುರುಪಾದಕ್ಕೆ ಅರ್ಪಿಸಿ ಏನಾದ್ರು ತಪ್ಪು ತಿಳಿಗಳಿದ್ರೆ ಹೌದು ಕ್ಷೀರನ್ಯಾಯದಂತೆ ತಾವು ಮನ್ನಿಸಿ ಸ್ವೀಕರಿಸ್ಬೇಕಂತ ತಿಳ್ಕೊಂಡು ನನ್ನ ವಾಣಿಗಳನ್ನ ನಮ್ಮ ಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ. ರತಿಯನ್ನು ರಂಭೆಯರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೆಯರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ಕುಂಭಕುಚ ಜಗದಂಬೆ ನಿನ ಪಾದ ನಂಬಿಕೊಂಡನು ನರ ಶರೀರದಿ ಕುಂಭಕುಚ ಜಗದಂಬೆ ನಿನ ಪಾದ ನಂಬಿಕೊಂಡನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡೋ ಜನನಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೆಯರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ದಿಟ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರ ಗೆತ್ತ ಶಂಕರಿಗೆ ಶಾಂಭವಿಗೆ ದಿಟ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರ ಗೆತ್ತ ಶಂಕರಿಗೆ ಶಾಂಭವಿಗೆ ಪಟ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳಕ ಇಳಿದ ರೇಣುಕ ಪಟ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳಕ ಇಳಿದ ರೇಣುಕ ಸೃಷ್ಟಿಯೊಳು ಸೃಷ್ಟೀಶ ಬ್ರಹ್ಮನ
ಶಿರವನರಿಸಿದ ಪರಮ ಪಾರ್ವತಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೆಯರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಹಿಂಡರಕ್ಕಸರನ್ನು ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಶಾಂಭವಿಗೆ ಶಂಕರಿಗೆ ಮಂಡಲದಿ ಮೆರೆವಂತ ಪುಂಡರ ತುಂಡು ಮಾಡಿದ ಖಂಡ ದೇವತೆ ಮಂಡಲದಿ ಮೆರೆವಂತ ಪುಂಡರ ತುಂಡು ಮಾಡಿದ ಖಂಡ ದೇವತೆ ಕುಂತಳೆ ಶಿಶುನಾಳಧೀಶನ ಕಂಡೆ ನಿನ್ನಯ ಪಾದ ನೇತ್ರದೊಳು ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೆಯರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ